सात्विकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान् ಪಂಚಲಿಂಗೇಶ್ವರ ಬೇಡಿದ ಭಕ್ತರನ್ನ ಕೈ ಹಿಡಿದು ಕಾಪಾಡುವ ಮಹಾಮಹಿಮನ ಈ ನಿನ್ನ ಮಗಳು ನಿನ್ನ ಹತ್ರ ಬೇಡಿಕೊಳ್ಳುವುದು ಒಂದೇ ಒಂದು, ಶ್ರೀರಾಮಚಂದ್ರನಂತೆ ನನ್ನ ಪತಿ, ಲಕ್ಷ್ಮಣನಂತೆ ನನ್ನ ಮೈದುನ, ಇನ್ನಿವರಿಬ್ಬರಿಗೂ ಮುದ್ದಾದ ತಂಗಿ ಶಿಲ್ಪ. ಇವರನ್ನ ನನ್ನ ಬಾಳಲ್ಲಿ ಕರುಣಿಸಿದ ಮಹಾ ಕರುಣಾಮೂರ್ತಿಯಪ್ಪ. ಈ ನಮ್ಮ ಸಂಸಾರದಲ್ಲಿ ಬಡತನವೇ ಇರಲಿ ಸಿರಿತನವೇ ಇರಲಿ, ಕೊನೆವರೆಗೂ ಗಂಡನ ಪಾದ ಸೇವೆ ಮಾಡುವ ಭಾಗ್ಯ ನನಗೆ ಕರುಣಿಸಿಕೊಡು ಅಂತ ನಿನ್ನಲ್ಲಿ ನಾನು ಶರಗೊಡ್ಡಿ ಬೀಳ್ತಾ ಇದ್ದೀನಿ ತಂದೆ, ಶರಗೊಡ್ಡಿ ಬೀಳ್ತಾ. ಸೀತಾ, ಪೂಜೆ ಮುಗಿತೇನು? ಇದೀಗ ತಾನೇ ಮುಗೀತು. ಬನ್ರಿ, ದೇವರ ಪ್ರಸಾದವನ್ನ ಸ್ವೀಕಾರ ಮಾಡುವಿರಂತೆ. ಸೀತಾ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಸಂಸಾರದ ಭಾರವನ್ನು ಹೊತ್ತು ಜೀವನ ಸಾಗಿಸುವುದರಲ್ಲಿ ನನ್ನ ಸತಿಯಾಗಿ ಬಂದು ಅರ್ಧ ಭಾರವನ್ನು ಇಳಿಸಿಬಿಟ್ಟೆ.
ನಿನ್ನಂತ ಸತಿಯನ್ನು ಪಡೆದು ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ನನ್ನ 2 ಕಣ್ಣುಗಳು ಇರುತ್ತಿರುವ ತಮ್ಮ ಲಕ್ಷ್ಮಣ, ತಂಗಿ ಶಿಲ್ಪ, ಇವರಿಬ್ಬರಿಗೂ ಯಾವುದೇ ನೋವಾಗದಂತೆ ನೋಡಿಕೊಳ್ಳಬೇಕು. ಇದೇನೇನ್ರಿ ಈ ರೀತಿ ಹೇಳ್ತಾ ಇದ್ದೀರಲ್ಲ? ನೋಡಿ, ನಿಜ ಹೇಳಬೇಕಂದ್ರೆ ನಿಮ್ಮ ತಮ್ಮ ಹಾಗೂ ನಿಮ್ಮ ತಂಗಿ ಬರೀ ನಿಮ್ಮ ಇಬ್ಬರಿಗೆ ಅಷ್ಟೇ ಸೀಮಿತ ಅಂತ ತಿಳ್ಕೋಬೇಡಿ. ಅವರಿಬ್ಬರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಅಲ್ಲ ರೀ, ಅಷ್ಟಕ್ಕೂ ಅವರನ್ನ ಬಿಟ್ರೆ ನಮಗೆ ಯಾರು ತಾನೇ ಇದ್ದಾರೆ? ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ನಾನಿರೋವರೆಗೂ ಅವರಿಬ್ರು ನನ್ನ ಮಕ್ಕಳಂತೆಯೇ ನೋಡ್ಕೊಳ್ತೀನಿ. ಈಗಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷ. ಸೀತಾ, ದಣದ ಬಂದ ಈ ದೇಹಕ್ಕೆ ದಹ ತೀರಿಸಲು ಮನೆಯಲ್ಲಿ ಮುದ್ದಿನ ಹೆಂಡತಿ, ಬೇಸರಾದ ಮನಸ್ಸಿಗೆ ತಂಗಿ ಶಿಲ್ಪ, ತಮ್ಮ ಲಕ್ಷ್ಮಣ, ಇಷ್ಟೆಲ್ಲ ಪಡೆದು ನಾನು ಧನ್ಯನಾದೆ. ಸೀತಾ, ಮನೆಯಲ್ಲಿ ತಂಗಿ ಶಿಲ್ಪನ ಸುಳಿವನೇ ಕಾಣ್ತಾ ಇಲ್ವಲ್ಲ? ಅವಳು ಇವತ್ತು ಅವಳ ಗೆಳತಿ ಮನೆಯಲ್ಲಿ ಶ್ರಾವಣ ಸೋಮವಾರ ದಿನ ಇದೆ ಅಂತ ಪೂಜೆಗೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೋ ಗೊತ್ತಿಲ್ಲ. ನಡೀರಿ, ನೀವು ಊಟ ಮಾಡ್ಬೇಕು. ಮತ್ತ ಲಕ್ಷ್ಮಣ ನೌಕರಿಗೆ ಅರ್ಜಿ ಹಾಕ್ತೀನಂತ ಹೇಳಿ ಹೋಗಿದ್ದ, ಅವನೇನಾದರೂ ಬಂದಿದ್ದಾನೆ? ಅವನು ಬಂದಿಲ್ಲ ರೀ. ಇವರಿಬ್ಬರು ಯಾವಾಗ ಬರ್ತಾರೋ ಯಾವಾಗಿಲ್ಲ. ಅವ್ರ ದಾರಿ ನೀವೇನು ಕಾಯ್ಬೇಡಿ. ನಿಮಗೆ ಹೊಟ್ಟೆ ಹಸಿದಿದೆ ಅಂತ ಕಾಣುತ್ತೆ. ನಡೀರಿ, ನಾನು ಊಟಕ್ಕೆ ಬಡಿಸ್ತೀನಿ. ಅವರಿಬ್ರು ಬಂದ ಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದರಾಯ್ತು. ಸೀತಾ, ಬಹಳ ದಿನವಾಯ್ತು ಈ ಪ್ರೇಮ ಗೀತೆಯನ್ನು ಕೇಳದೆ. ಹೋಗಿಯಪ್ಪ, ಇದೇನ್ರಿ ನೀವು ಚಿಕ್ಕ ಮಕ್ಕಳಂತೆ ಕೇಳ್ತಾ ಇದ್ದೀರಲ್ಲ, ನನಗೆ ನಾಚಿಕೆ ಆಗುತ್ತಪ್ಪ. ನೋಡಿ, ನನಗೆ ಒಳಗಡೆ ತುಂಬಾನೇ ಕೆಲಸ ಇದೆ. ನನ್ನನ್ನ ಕೈ ಬಿಟ್ಬಿಡಿ. ಸೀತಾ, ಹೋಗುತ್ತೀನಂತೆ ಬಿಡೋರು ಯಾರು? ಸೀತಾ, ನೀನು ಎಷ್ಟು ಸುಂದರವಾಗಿದೆಯೋ, ನಿನ್ನ ದನಿಯೂ ಅಷ್ಟೇ ಸುಂದರವಾಗಿದೆ. ಬಾರೆ ನನ್ನ ಚಿನ್ನ. ಓ ಪ್ರಿಯೆ, ಹೇಳು. ನೀನಂದ್ರೆ ತುಂಬಾ ಇಷ್ಟ.
ಹೋಗೋಣ. ಅಣ್ಣ, ಅತ್ತಿಗೆ ತುಂಬಾ ಚೆನ್ನಾಗಿದೆ ನಿನ್ನ ಪ್ರೇಮ ಗೀತೆ. ಅದು ಹಾಗೇನಿಲ್ಲ ತಮ್ಮ, ಅದು ಹೀಗೆ. ಹೌದಮ್ಮ ಇದನ್ನ, ಅದು ಹಾಗೇನಿಲ್ಲಪ್ಪ, ಅದು ಹೀಗೆ. ಅಣ್ಣ, ಅತ್ತಿಗೆ ನೀವಿಬ್ಬರು ಹೀಗೆ ಹಾಗೆ ಕಾಣಿಸ್ತೀರಿ ಗೊತ್ತಾ? ಸಾಕ್ಷಾತ್ ಸ್ವರ್ಗಲೋಕದಿಂದ ಧರೆಗಿಳಿದು ಬಂದ ಪಾರ್ವತಿ ಪರಮೇಶ್ವರಿ. ಅಣ್ಣ, ದರಗಿಳದ ದೇವರು ನನ್ನ ಅತ್ತಿಗೆ ನಮ್ಮಣ್ಣ. ತಂಗಿ, ಈ ನರಮಾನವನನ್ನು ಎಷ್ಟೊಂದು ಹೊಗಳೆಯಮ್ಮ. ನಾನು ಮಾಡಲೇಬೇಕಾದ ನಮ್ಮ ಕರ್ತವ್ಯ ಮಾತ್ರ ಮಾಡಿದ್ದೇವೆ ಅಷ್ಟೇ. ನನ್ನ ತಂಗಿ ಹುಚ್ಚು ಏನೇನೋ ಮಾತನಾಡ್ತಾಳೆ. ನಿಮ್ಮೆಲ್ಲರ ಹುಡುಗಾಟಿಗೆ ಮಾತು ಇಲ್ಲೇ ಸಾಕು ಮಾಡಿ. ಎಲ್ಲರೂ ಸೇರಿದ್ದೇವೆ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ನಡೆಯಿರಿ. ಅತ್ತಿಗೆ, ಊಟ ಆಮೇಲೆ, ಅದಕ್ಕಿಂತ ಮುಂಚೆ ಒಂದು ಸಾಮೂಹಿಕ ಗೀತೆ ಹಾಡೋಣ. ಹಾಗೆ ಆಗ್ಲಿ ಮೈದುನ. ಗೂಡಿನಲ್ಲಿ ಕೈಗುತ್ತಿನ ಊಟವೇ ಎಲ್ಲರಿಗೆ ನಮಸ್ಕಾರ ಬಾಬ. ಎಲ್ಲ ರೈತರಿಗೆ ನಮಸ್ಕಾರ. ನಂದು ನಾನು ನೋಡಿ ಹೊಲದಾಗ ಹಾಕುದು ಬೀಜದು ಅಡವಿ ಟೇಸ್ ಮಾಡೋಣ. ದಿಲ್ಲಿ ಹಿಡಿದು ಗಲ್ಲಿ ತಾನ
ಕರ್ನಾಟಕ ಮಹಾರಾಷ್ಟ್ರ ಗಲ್ಲಿ ಗಲ್ಲಿ ಚಲೋ ಚಲೋ ಬೀಜಗಳು ಮಾರೋದು ನಂದು ವ್ಯಾಪಾರ ಕೆಲಸ. ಬೀಜ ಎಟ್ಟು ಬೇಡ್ರಿ ಏನೋರಿ ಅಡ್ವರ್ಟೈಸ್ ಮಾಡೋದು ನಮ್ಮ ಕೆಲಸ ಅದ. ಹೀಗೆ ಹೋಗಿ ಊರು ತಿರುಗಾಡ್ತೀನಿ. ನಮ್ಮ ಜಾತ್ರೆಗೆ ನೋಡಮ್ಮ ಯಾರಿಗೆ ಏನೇನು ಬೇಕು ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಮಲಾಯ್ ಕುಲ್ಫಿ ಚಾಕೋಬಾರ್ ಐಸ್ ಕ್ರೀಮ್ ನೋಡಿ ಗ್ಯಾರಂಟಿ ಬೀಜ 1 ತಿಂಗಳದು ಬೇರೆ, 3 ತಿಂಗಳದು ಬೇರೆ, 6 ತಿಂಗಳದು ಬೇರೆ, 9 ತಿಂಗಳದು ಬೇರೆ, ವರ್ಷದು ಬೇರೆ. ನೋಡ್ರಿ ಚೌಳಿಕಾಯಿ ಬೀಜ, ಬೆಂಡಿಕಾಯಿ ಬೀಜ, ಶೇಂಗಾದ ಬೀಜ, ಜ್ವಾಳದ ಬೀಜ, ಬೀಜ ಇಟ್ಟೆ ಉದ್ದು 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 ಮಳ ಮಳ ಬರ್ತಾವ್ರಿ ಬಾಬಾ. ಯಾರಿಗೆ ಏನ್ ಬೇಕಂದ್ರೆ ನಮ್ಮ ಕಂಪ್ನಿ ಗ್ಯಾರೆಂಟಿ ಸಗಟ್ ಕೊಡ್ತಾರ್ರಿ. ಬೇಗ ಬರ್ರಿ 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 ಬಿ ಬರ್ರಿ. ತಂಡಿ ತಂಡಿ ಹವದಾಗ ಕಿಲ್ಲಿ ಕಿಲ್ಲಿ ಜಂಪರ ಅಕ್ಕಿದ ಚಂದ. ತಂಡಿ ತಂಡಿ ಹವದಾಗ ಕಿಲ್ಲಿ ಕಿಲ್ಲಿ ಜಂಪರ ಅಕ್ಕಿದ ಚಂದ. ಹರಿದ ಹುಡುಗರ ಮುದಕರಿಗೆಲ್ಲ ಕಿಲಿ ಗುಂಗಣ್ಣ. ಪೋಸ್ ಕೊಟ್ಟನೋ ಹುಡುಗ ಪೋಸ್ ಕೊಟ್ಟನೋ, ಪೋಸ್ ಕೊಟ್ಟನೋ ಹುಡುಗ ಪೋಸ್ ಕೊಟ್ಟನೋ. ನಮ್ಮ ಮಾವನ ಮಗ, ನಮ್ಮ ಮಾವನ ಮಗ, ನಮ್ಮ ಮಾವನ ಮಗ ನಿನ್ನೆಲ್ಲ ಮಂದಿಸ್ಕಲ್ ಮಾಡ್ಯಾನೋ. ನಮ್ಮ ಮಾವನ ಮಗ ನಿನ್ನೆಲ್ಲ ಮಂದಿಸ್ಕಲ್ ಮಾಡ್ಯಾನೋ. मेरे सपनों का राजा, मेरे दिल का ये राजकुमार, मैं तो इसकी दीवानी हूँ. इसके आने लगा मुझको प्यार, करती हूँ इसका मैं अब इंतजार. ये तो है तुझको पता, हटा सावन की कटार, हटा सावन की कटार. मेरे सपनों का वो राजा, तेरे दिल का ये राजकुमार, मैं तो इसके दीवानी बनी हूँ. इसके आने लगा मुझको प्यार, करती हूँ इसका मैं अब इंतजार. ये तो है तुझको पता, तेरा प्यार ಹುಡುಗ ಗುಟ್ಟಿಕ ಹಡಬ್ಯಾಡೋ ನೀ ಮಟ್ಟಿಕ, ಸಿಗಬ್ಯಾಡೋ ನೀ ಬಸ್ ಬಸ್ ಸಿಗರೇಟ. ಯಾರ್ಲೇ ತಮ್ಮ ನೀನು ರಸ್ತೆದಾಗ ನಿಂತು ವಟ ವಟ ಅಂತ ಒದರಾಕತ್ತೀಯಲ್ಲ, ಒಂಚೂರು ಬಾಜುಗ್ ನಿಂತ ಮಾತಾಡ. ಓಹೋ ಹೋ ಹೋ ಯಾವ್ರು ಹೋತಮ್ಮ ನೀ ಬರೋದು ನಾನೇ ಹಾದು ನೋಡೋಗಿದ್ದ. ಇಟ್ಟು ಹಲಬಲ್ಕತ್ತೀನಿ ಅಂದ್ರೆ ನೀ ಬರೋದು ನನಗೆ ಗೊತ್ತೈತಿ. ಅದಕ್ಕೆ ನಾನು ನಿಂತಿದ್ದಿಲ್ಲಿ. ನಾನು ನಿಂತಿರೋದು ಪಬ್ಲಿಕ್ ರಸ್ತಾ. ನಿನಗೇನ್ ತ್ರಾಸ? ನನಗೇನ್ ತ್ರಾಸ ಅಲ್ಲಪ್ಪ ಅದು ರೀ ಯಜಮಾನ್ರ. ಇದು ಪಬ್ಲಿಕ್ ರಸ್ತೆ ಐತಿ ಹೌದು, ಆದ್ರ ಈ ರಸ್ತೆದಾಗ ನಿಂತು ವಟ ವಟ ಒದರ್ಬೇಕಾದ್ರ ನಮ್ಮೂರ್ ಪಂಚಾಯತಿ ಪರ್ಮಿಷನ್ ತಗೋಬೇಕಪ್ಪ ಮೊದ್ಲ. ಎಂತೆಂತವ್ರು ಈ ರಸ್ತೆದಾಗ ಬಂದು ಒದರ್ತಾರ ಗೊತ್ತೇನು? ಅವ್ರೆಲ್ಲ ರಂಭಿಸಿ ಪಂಚಾಯತಿ ಕಟ್ಟಿ ಕರ್ಕೊಂಡು ಹೋಗಿ ಪರ್ಮಿಷನ್ ತಗೊಂಡ ಬಿಡಕ್ಕೆ ನಾನು. ಲೇ ಹುಡುಗಿ, ನೀ
ಎಲ್ಲಿದ್ ಬಂದೀವೋ ನನಗೆ ಗೊತ್ತಿಲ್ಲ. ಎಲ್ಲ ಬಂದ್ರೆ ನಿನಗೆ ಗೊತ್ತೈತಿ? ಗೊತ್ತೈತಿ ನೋಡು, ಇದು ಪಬ್ಲಿಕ್ ರಸ್ತೆ, ನಿನಗೆ ಗೊತ್ತೈತಿ. ನಾ ಅಲ್ಬೋದು, ನಿನಗೇನು ತ್ರಾಸ ಆಗೋದಿಲ್ಲ. ಏನು ಒಟ್ಟೆ ನಿಂದು ಏನು ವಿಚಾರ ಇದೆ ಹೀಗೆ ಹೇಳ್ಬಿಡು. ಲೇ ತಮ್ಮ, ಏನ ಮನ್ಯಾಗ ಹೇಳ ಬಂದ್ಯೋ ನ ಹಂಗ ಬಂದ್ಯೋ? ಚೋಡ್ವೆ ರಸ್ತ ಚೋಡ. ಅಲ್ಲ, ಇಡೀ ಕಂಡಾಟ ಹಿಡಿದು ಮಹಾರಾಷ್ಟ್ರ, ದಿಲ್ಲಿ ಬೋಳ್ ತಿರ್ಗಾಡ್ದು. ಯಾರು ದೋಸ್ತ ಅಂದ, ಯಾರು ತಮ್ಮ ಅಂದ, ಯಾರು ಫ್ರೆಂಡ್ ಅಂದ, ಸರಿ ಅಪ್ಪಲ್ಲ ಖರಿ ಇಟ್ಟು ಮಗ ಇಟ್ಟು ತೈಟಿಲ ಮಾತಾಡತ್ತ. ನೀವು ಯಾರ ಮಗ ಇದ್ದಿರ್ಬೇಕು? ನಮ್ಮ ಅಧ್ಯಕ್ಷನ ಮಗ ಇದ್ದಿರ್ಬೇಕು. ಹೋಲ್ ಬಿಡಿ, ನಮ್ಗೇನು ಮಾಡೈತಿ? ನಮ್ಮ ದಂಧೆ ಏನದ? ಆರ್ಯುಟೇಜ್ ಮಾಡೋದು, ಹೋಗೋದು, ಗಲ್ಲಿ ಹೋಗೋದು, ತಿರ್ಗಾಡೋದು. ಭಾರಿ ಚಾನ್ಸ್ ಇದ್ರೆ ನೋಡ್ಬಿಡು. ಏನ್ರಿ ಒಬ್ರೇನಂತ ವಟ ವಟ ಒದರಾಗತ್ತೀರಿ ಅಲ್ಲ? ಯಾಕ ಏನ್ ಒದರಾಗತ್ತೀರಿ? ಏನಿಲ್ರಿ ಮೇಡಮ್. ಓ ನೋಡ್ರಿ, ನಾ ಏನು ವಿಚಾರ ಮಾಡಿ ಗೊತ್ತಾ ನಿಮ್ಗೆ? ಏನ್ರಿದೆ? ದಿಲ್ಲಿ ಹಿಡಿದು ಹ ಗಲ್ಲಿ ತಾನ, ಮಹಾರಾಷ್ಟ್ರ, ಕರ್ನಾಟಕ, ಹ ಹ. ತಡವಾಳ್, ಜೋಳಿಗಿ, ಬಂಕಲಿಗಿ, ಕನ್ಬಸ್, ಔರಾರ್, ಸಂಜವಾರ್, ಶಿನ್ಕ್ಯಾರ್, ಮದ್ರೆ ಈ ಎಲ್ಲ ಊರ್ ತಿರ್ಗಿ ಎರಡೂರಿಗೆ ಬಂದಿದ್ದ. ಇನ್ನ ತಕ್ಕ ನಾನು ಹಿಂಗೆ ತೈಟಿಲ್ ಯಾವೂ ನನಗೆ ಇನ್ನ ಮಾತಾಡಲ್ಲ. ಅದಕ್ಕೆ ನಾ ವಿಚಾರ ಮಾಡಿದ್ದೀನಿ, ನೀ ಯಾರ ಮಗ ಇದ್ದಿರ್ಬೇಕು? ರೇ ಮಿಸ್ಟರ್ ಗೋಪಿ ಅವ್ರ, ನೋಡ್ರಿ ಒಂಚೂರು ನೋಡ್ರಿ. ನುಲಿ ಬ್ಯಾಡ್ರಿ, ನಾವು ಶಂಕರ ಬಡ್ದು ಮಗಳು ಗಂಗಾ. ಹಾ ಮತ್ತೆ ಗಂಗಾ, ನಿನ್ ನೆನಪದ ಒಂದು ಮಾತ? ಏನಿದೆ? ಸಣ್ಣ ಇವ್ರಾನ ಸಣ್ಣಗಿದ್ದಾಗ ನಾವಿಬ್ರು ಆಟ ಸಾಲಿ, ಆಡ್ತಿದ್ವಿ. ಅದು ಗೊತ್ತಲ್ಲ, ಸಾಲಿಗೆ ಹೋಗುದಿದ್ವಿ. ಶನಿವಾರ ಸಾಲಿ ಬಿಡ್ತಿದ್ವಿ, ಇಬ್ರು ಹೋಗಿ ಹೊಲ್ದಾಗ ಹೋಗ್ತಿದ್ದೇವು. ಎಮ್ಗಳು ಅಲ್ಲಿ ಆಡ್ತಿದ್ದೇವು. ಹೊಲ್ದಾಗ ಹೋಗಿದ್ವಿ. ಸಣ್ಣ ಇರೋಣ, ಸಣ್ಣ ಆವಾಗಿನ ಮಾತು. ಆಡನಿಲ್ಲ ಲಂಗ ನೆನಪಾಯ್ತೇನೋ? ಹೌದು 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 ಹೌದು. ನೀನ್ ಹೆಂಗಿರ್ತಿದ್ದಿ ಸಣ್ಣಾಗಿದ್ದಾಗ? ಸುಂಬಳ ಮಗ ಹಾಕೊಂಡು ಒಂದೊಂದ್ಸರಿ ಚಡ್ಡಿನೂ ಹಾಕೊಂತಿದ್ದಿಲ್ಲ. ನಡ, ನಿಂದ ನಂದ ಸಣ್ಣಗಿನ ವಿಷಯ ಒಂದ್ ಕಡೆ ಇಟ್ಟು ಬಿಡು. ಇದೇನು ನಿನ್ನ ಪರಿಸ್ಥಿತಿ? ಎಲ್ಲಿಂದ ಎಲ್ಲಿಗೆ ಬಂದಿ? ಏನೇನ್ ಮಾಡಕತ್ತಿ ಉದ್ಯೋಗ? ಪ್ಲಾಸ್ಟಿಕ್ ಬುಟ್ಟಿ ಬಕೆಟ್ ಬರ್ರಿ ಅಕ್ಕರೆ. ಇದು ಮರಗತ್ತಿ ಈಗ? ಗಂಗು ಸ್ವಲ್ಪ ನೋಡ್ಸ್ ಗಂಗು, ನಂದು ಕತಿ ಭಾಳ ಅರ್ಧ. ಅಯ್ಯೋ ಹೌದಾ? ಹೇಳಿ ನೋಡು. ನಾ ಹೇಳ್ತೀನಿ ಕೇಳುವ. ನಾ ಸಣ್ಣವ್ರು, ನನ್ನ ತಾಯಿ ತಂದಿ ನನಗೆ ಸಾಲಿ ಕಲಿಸಿ ದಡ್ಡವ ಮಾಡಿ ಭಾಳ ಹುಷಾರ್. ಸಾಲ ದೊಡ್ಡವ ಮಾಡ್ದೆ ಭಾಳ ಏನು ಹೇಳ್ಕಂಗು ನಿನಗ? ಸಾಲ ಹೋಗ್ತಿದ್ ಎಲ್ಲ ಮಾಡಿದ ಹುಷಾರ ಆರ್ದ. ಆಕಾರಿ ಈಕಾರಿ ಎಲ್ಲ ತಿರ್ಗಾಡ್ದ, ಊರು ಸುಮ್ಮಿ ಎಲ್ಲ ಊರು ಆಕಾರಿ ಈಕಾರಿ ನೌಕರಿ ಬಿ ಅರ್ಜಿ ಹಾಕ್ದ. ಏನ್ ನನಗೆ ಒಂದು ಬಿ ಸಿಕ್ಕಿಲ್ಲ. ನೌಕರಿ ಸಿಗ್ಲಿಲ್ಲ? ಇಡೀ NT ಬಿ ಸಿಕ್ತು. ಅಲ್ಲಿ ಬಿ ಜಾಯ್ನಿಂಗ್ ಆಗಿಲ್ಲ. ಏನ್ ಮಾಡಿಲ್ಲ, ನಾವು ಓಡಂದ್ ಪಾರ್ಗಳಿದ್ದು. ನಮ್ಮ ಊರ್ ಜಾತ್ರೆ ಬಂದಲ್ಲ, ಹೌದು ಊರ್ ಜಾತ್ರಿ. ಆ ಜಾತ್ರೆ ನಮ್ಮ ಅಲ್ಲಿ ಒಂದು ಮನುಷ್ಯ ಒಂದು ನಾಟಕ ಒಂದು ಪಾತ್ರ ಬೇಕಂದ್ರು ಅಂದ್ರ ನಿಮ್ಮೂರು ಜಾತ್ರೆಗ ನಾಟಕ ಕಲ್ತಿದ್ರು, ಕಾಮಿಡಿ ಪಾತ್ರ ಮಾಡೋ ಹುಡುಗ ಸಿಕ್ಕಿದ್ರು. ಹಂಗು ಕೇಳಿ ಪೈಲ ಕೇಳು. ಆ ಪಾತ್ರ ಮಂದಿ ನಮ್ ದೋಸ್ತರು ಎಲ್ಲ ಓಡಾಟಪ್ಪು ಮತ್ತೆ ಬಂದ್ರು. ಕಟ್ಟಿ ಮೇಲೆ ಕೂತಿದ ನಮ್ ಫ್ಯಾಗೆ ಬಸ್ಸು ಬಂದ. ಆ ಪೊಲೀಸ್ ಇದು ವಿಶ್ವನಾಥ್ ಸಾಸುವೆ ಬಂದ. ಅಯ್ಯಯ್ಯೋ ಬಂದ್ರು ಮಗ. ಆ ಸಿದ್ದು ಬಂದ, ಗುಂಡು ಬಂದ, ಬಂದ್ರು ಎಲ್ಲರೂ. ಬಂದ್ರೆ ಹಾ, ಏ ಗೋಪಿ ಒಂದು ನಾಟಕ ಪಾತ್ರ ಮಾಡ್ತೇನೆ ನಾನು. ನನಗೂ ಕೆಲಸ ಬಕ್ಷಿ ಇಲ್ಲ, ಹೆಂಗೂ ಬಕ್ಷಿಸ್ ಆತಾವ. ಬಂಗಾರ, ಬ್ಯಾಳಿ, ದುಡ್ಡ, ಬಟ್ಟಿ, ಬಂಗಾರ ಬಟ್ಟಿ ನನ್ನ ಕಡೆ ಹೋಗ್ತೀವಿ, ರೊಕ್ಕ ನಿನ್ ಕಡೆ ಹೋಗ್ತೀವಿ. ಒಟ್ನಾಗೇನ ನೀವು ಪಾತ್ರ ಮಾಡ್ದಂಗ ಎಲ್ಲ ಆಯ್ತು. ಆ ಟೈಮಿಗೆ ಎಲ್ಲ ಬಿಟ್ಟು ಗಪ್ ಹೋದ. ಹ್ಞೂ ಅಂದ, ಪಾಠ ಮಾಡ್ದ. ಗೋಪಿ ಅಂದು ಒಂದು ಪಾತ್ರ ಸಿಕ್ತು, ಹಾಸ್ ಪಾತ್ರ ಸಿಕ್ತು. ಸಿಗಣ ನಾಟಕ ಚಾಲು ಇತ್ತು. ಗಂಗು ನಾಟಕ ಚಾಲು ಆಗೋಣ, ನಮ್ಮ ತಾಯಿ ತಂದ್ರೆ ಎಲ್ಲ ಬಂದಿರು. ಎಲ್ರು ಬಂದು ನಾಟಕ ನೋಡ್ತಾರ. ನಮ್ಮ ಅಕ್ಕ ತಂಗಿರು ಬಿದ್ರು, ನಮ್ಮ ತಾಯಿ ತಂದಿರು, ನಮ್ಮ ಮತ್ತಿಗಳು ಎಲ್ಲ ಬಂದ್ರು. ಪೈಲ ಸೀನ್ ಬತ್ತು. ಸೀನ್ದಾಗ ಸಿಗರೇಟ್ ಶೋದಿತ್ತು. ಗಂಗು ಬೇಕಾ ನೋಡು. ಆಮೇಲೆ
ಯಾಕ ಮರ್ರೆ ಯಾವಾಗ ಹರಿದ ತಿಂದಿಯಲ್ಲ ಹೋಲ್ ಬಿಡ್ಗಂಗು ಅವನೇ ಎಲ್ಲ ಮಾಡೋದು ಇದಕ್ಕೆ ಕತಿ ಏನು ಪಾತ್ರ ಸಿಗ್ದು ನೋಡ್ದು ನಮ್ಮ ತಾಯಿ ತಂದಿ ಬಾಯಿಲ ಸಿಗರೆಟ್ ಸೇದುದು ನಾಟಕದಾಗ ಏನೈತೆ ನಿನ್ನ ಪಾತ್ರದಾಗ ಅದೇ ಕೇಳಿ ಹೇಳಿದ್ದೀನಿ ಆ ಕಡೆ ನೋಡ್ಬೇಡ ಭಾಳ ಕೈ ಪಾಡ್ಗಳು ಬಾಯಿಲ ಸಿಗರೆಟ್ ಸೇದು ದುಸ್ರಾ ಕೋಕೋನಟ್ ಅದು ಗೊತ್ತ ಹೊಸ ಬಂದ ಸ್ಟಿಂಗ ಥಮ್ಸಬ ಆ ಮಕ್ಕಳು ಅದ್ರಾಗ ದಾರು ಹಾಕ್ಯಾರ ಅಯ್ಯೋ ದೇವ್ರೇ ಏನ್ ಮಾಡಿ ಮತ್ತೇನು ದಾರು ಕುಡ್ದ ನಿನ್ನಂತ ಹರೆ ಹುಡುಗಿ ಬಂದಳು ಗಂಗು ಸುಖಾಶಿ ಆ ಕಡೆ ಈ ಕಡೆ ಜಾಸ್ತಿ ಚೂಡ್ದ ನಿನಗೆ ಚೂಟುದು ನಿನಗೆ ತ್ರಾಸ ಆಗಿಲ್ಲ ನಿನಗೆ ಭಾಳ ಸುಖದ ಇತ್ತು ಹಂಗೇನಾರ ಕರೆ ಚೂಟಾಗ ಬಂದಿ ನಿನ್ನ ಡುಬ್ಬದ ಮೇಲೆ ಡಿಜೆ ಹಚ್ಚಿ ಕುಣಿತೀನ ಏನ ರೋಡ್ ಚಾಲು ಆಗ್ಯದ ಏನ ಭಾಳ ಅದ ಏನು ಚೂಡ್ದ ಅದು ನನ್ನ ತಾಯಿ ತಂದಿ ನೋಡಿದ್ರು ಅಯ್ಯೋ ದೇವ್ರೇ ನೆಸಗಾಯ್ತು ನನಗೆ ಅನಿಸ್ತು ನಮ್ಮ ತಾಯಿ ತಂದಿ ಮನೆ ಹೊರಗೆ ನಮ್ಮ ಅಕ್ಕ ತಂಗಿಯವರು ಆರ್ತಿ ತಗೊಂಡು ಬೆಳಗಿ ಮನ್ಯಾಗ ತಗೋದ ನಾನು ಔಷಧ ಹೋದ ಮನ್ಯಾಗ ಹೋದ ನಮ್ಮಪ್ಪ ಅಂದ ಆವ್ ರಾಜ ಅಂದ ನಮ್ಮ ತಾಯಿ ಅಂದ್ರು ಆರೇ ಛತ್ರಪತಿ ಶಿವಾಜಿ ಮಹಾರಾಜ್ ಒಳಗೆ ಹೋದ ನಮ್ಮವ್ವ ಮಂಡ ಬಾಡಿಗೆ ತಗೊಂಡ್ರು ನಮ್ಮಪ್ಪ ಬಾಕಲು ಬಂದ್ ಮಾಡ್ದ ಕೇಳು ನಮ್ಮಪ್ಪ ಬಾಕಲು ಬಂದ್ ಮಾಡ್ದ ನಮ್ಮವ್ವ ಮಂಡ ಬಾಡಿಗೆ ತಗೊಂಡ್ರು ನಮ್ಮಪ್ಪ ಹರಿದ ಮೆಟ್ಟು ತಗೊಂಡ ಇಟ್ಟು ಹೊಡೆದ್ರು ಹೋಗಂಗು ಹೊತ್ 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 ಹೊಡೆದ್ರು ನಾನೇ ಥಕಾಸ್ದ ಬಾಕಲ್ ತೆರೆದ ಅವತ್ ಬತ್ತು ಹೊರಗೆ ಬಂದ ಮುಂದೆ ಕೇಳ್ಗಂಗು ಹಾ ಹೇಳ್ತೀನಿ ತಡಿ ಗಂಗು ನನಗೂ ಸಮಾಧಾನ ಮನುಷ್ಯ ನಾ ಇಲ್ಲ ನನಗೆ ಭಾಳ ಶಿಟ್ಟ ರಾತ್ರಿ ಏನ್ ನಾಟಕ ಮಾಡಿದಲ್ಲ ಅವೆಲ್ಲ ಬಕ್ಷಿಸ್ ಕಿಶನಾಗಿ ಇಟ್ಟಿದ್ದ ನಮ್ಮ ನಮ್ಮ ಅಪ್ಪು ತೋರಿಸಿಲ್ಲ ನಾ ಗೊತ್ತಿದ್ದು ಅದು ತಗೊಂಡು ಅದು ರೊಕ್ಕ ಹೋದ ಏನ್ ಮಾಡಿಲ್ಲ ಹ್ಯಾಂಗಿದ್ದ ಹಂಗೆ ನಾ ರಾತ್ರಿ ಏನ್ ಪಾತ್ರ ಮಾಡಿದಲ್ಲ ಆ ಜೋಡಿ ಹುಡುಕ್ಯಾಡಕ್ ಹೋದ ಅವ್ರ ಊರಿಗೆ ಇಲ್ಲಿ ಗ್ರಾಮ ಪಂಚಾಯತ್ ಇಲ್ಲದ್ದು ನಮ್ಮ ಸಿದ್ದು ಕಾಕ ಮೇಂಬಿಡಿದ್ದ ಕಾಕ ಒಂದು 500 ರೂಪಾಯಿ ಕೊಡು ಅಂದ ಕೊಟ್ಟ ಸ್ಟ್ಯಾಂಡ್ ಬಳಿ ಹೋದ ಬಸ್ ಹಿಡ್ದ ಒಳಗ್ ಕೂತ ಡೈರೆಕ್ಟ್ ಹುಡುಗಿ ಬಳಿ ಹೋದ ನಾಟಕ ಮಾಡಿದ ಹುಡುಗಿ ಜೊತೆನೆ ಜೋಡಿ ಇಲ್ಲಿ ಏನ್ ಮಾಡ್ತೀನಿ ಬರೇ ಮೆಟ್ಟಿ ಇಲ್ಲಿ ಪೂಜೆ ಆಗೈತಿ ಪೂಜೆ ಅಲ್ಲಿ ಹೋಗಕ ನನಕಿದ ಮುಂದೆ 10 ಪಾರುಗಳು ಮನ್ಯಾಗ ನಿನಗಿಂತ ಮುಂಚೆ ಹುಡುಗಿ ಮನ್ಯಾಗ 10 ಹುಡುಗರಿದ್ರ ಯಾಕ ಏನ್ ಮಾಡಕತ್ತಿದ್ರ ಕೇಳ ಸ್ವಲ್ಪ ನಾ ಭಾಳ ಕತಿ ಹೇಳ ಮರಯ್ಯ ನೋಡು ಹಾದ ಪೈಲ ಹಿಂಗ್ ನೋಡ್ದ ಮನಿ ಧಡ್ದ ಮನಿ ರಾಜೋಡಿದ್ದಂಗ ಬಾಯಿ ಕಾಲಿಟ್ಟ ಒಬ್ಬ ಪಾರ ಜಂಪರ ತಗೊಂಡು ನಿನ್ಲಕತ್ತಿದ ನಾವು ನೀವು ನೋಡ್ದ ಇದು ಹೋಗುದ್ ಕೇಸ್ ಅಂದ ಮತ್ತೊಂದು ನೋಡ್ದ ಅವ ಲಂಗ ಹಿಡಿದು ಸಾಬನ್ ಹಸ್ರಗ ಮ್ಯಾಲ ನೀರ ಸೋರ್ಲಕತ್ತಿದ್ವು ಕೆಳಗ ಲಂಗ ಗಂಗು ಎಲ್ಲ ಆಯ್ತು ಅದ್ರಾಗ ಇನ್ನ 4 ಮಂದಿ ಶೀರು ಒಂದು ಏನು ಶೀರು ಒಂದು 4 ಮಂದಿ ಹಿಡಿದ್ರು ಆ ಕಾರಿ ಮೂಲಿಗೆ ನನಗೆ ಅನಿಸ್ತು ಮಂಟೋಪ್ ಬಿಟ್ಟ ಹೊಡಿತಾರೇನು ಮಂಟೋಪ್ ಇಲ್ಲ ಶೀರಿ ಎಲ್ಲ ನೋವು ತೊಳಿವು ಯಪ್ಪ ಅಂದ ತಾಯಿ ತಂದಿ ಲತ್ತಿ ತಿಂದು ಚಲೋ ಇದು ಬರ್ಬಾದ್ ಹೋತಾ ಬೇಟ ಅಂದ್ರು ಮನುಷ್ಯ ನೋಡಿ ನೀನು ಎಷ್ಟಾದ್ರೂ ಹೊಟ್ಟಿಗೆ ಅನ್ನ ತಿನ್ನ ತಿಳ್ಕೊಂಡಿ ಅರೇ ನಮ್ಮ ಬಂಗಾರಗುಂಡ ಕೇಳು ಮುಂದ ಬಂದ ಹಂಗೆ ಅದೇ ಟೇಪ್ನಾಗ ಬಂದ ಗಂಗು ಹಂಗೆ ಸ್ಟ್ಯಾಂಡಾಗ ಹೋದ ಬಸ್ ಸ್ಟ್ಯಾಂಡ್ ಹಿಡ್ದ ರೈಟ್ ಮಂಡಿ ಅಡಿ ಮತ್ತ ಸೀದಾ ಇದೇವರೆಗೆ ಬಂದಿ ಸರಿ ಇಲ್ಲಿ ಬಂದ ಬರೋಣ ಗಂಗು ಮುಂದೆ ಏನ್ ಮಾಡ್ದ ನಾನು KBC ಒಂದು ಖಾತಿನ ದುಕಾನ್ದು ಇದು ಇತ್ತು ಬೀಜ ಎಲ್ಲ ಮಾರ್ತಿರು ಇದೇ ಬೋರೆಗ ನಾವು ಒಂದು ದುಕಾನ್ ಅದು ಅಲ್ಲಿ ನೌಕರಿ ಬತ್ತು ನಾವು ಊರಾಗ ಬಂದು ಅದೇ ನೌಕರಿ ಸೇರ್ದ ಹೌದು ಈ KBC ಅಂತ ಅಂದಿರಲ್ಲ ಅದ್ರ ಹೆಸರು ಹಂಗೆ ಕಿಟ್ಟಾರ ಅವ್ರೆ ನೀ ಯಾರು ನಮ್ಮ ಡೈರೆಕ್ಟರ್ ಆಗಬೇಕಲ್ಲಿ ಆಯ್ತು ಏನು ನನಗೂರ ಜೋಡಿ ಆಗಿ
ವ್ಯಾಪಾರ ಮಾಡ್ಕೋತ ಅಡ್ವರ್ಟೈಸ್ ಮಾಡ್ಲಿಕ್ಕೆ ಬರ್ತೀಯೇನು? ನಾನು ನಿನ್ ಜೊತೆ ಏನು ಬರಂಗಿಲ್ಲ, ಬಟ್ ನಾನ್ ಕೇಳಿದ್ದೇನು ಆದ್ರೆ ಹೆಸರು ಹಂಗ್ಯಾಕಿಟ್ಟಾರ ಅಂತ ಕೇಳ್ದೆ ಅಷ್ಟೇ. ನಿನ್ ಗೊತ್ತೈತೇನೆ? ಗಂಗು ಒಂದು ಮಾತು ಹೇಳ್ತಿ ಕೇಳು. ಹೇಳೆ. ಒಂದು ವಿಶ್ವಾಸಲೇ ಅದೆಲ್ಲ ಹೋಲ್ ಬಿಡು. ಸರಿ. ಅಡ್ವರ್ಟೈಸ್ ಮಾಡಿದ ಹೌದು. ಅದು ವಿಶ್ವಾಸಲೇ ನಮ್ದು ಹೆಂಗು ನಾವು ವಿಶ್ವಾಸದಾಗಿ ನಿನ್ನ ಮ್ಯಾಲೆ ಒಂದು ವಿಶ್ವಾಸ ಇಟ್ಟು ನಮ್ಮ ಶಂಕರ್ ಭಟ್ದು ಮಗಳು ಇದ್ದೆ ಅಂದು ನಾನು ಒಂದು ನಿನಗೊಂದು ಮಾತು ಮಾತಾಡಿದ್ದು ನೀ ಏನು ನನಗೆ ಮಾತನಾಗಿ ಮಳೆ ಮಾಡಿ ನಿನ್ನ ಪದರನಾಗ ಹಾಕೊಂಡಿದ್ದಿ. ನಾನು ಶಟಾಪ್. ಸರಿ ಸರಿ ಹೇಳಿ. ಹಾಂ ಆಯಿತು. ಅದ್ರ ಮುಂದೆ ಈಗ ಎಲ್ಲ ಹೋಲಿ ನಂದು ಬೀಜಂದು ಒಂದು ವ್ಯಾಪಾರ ಮಾಡಿ ತಗೊಂಡು ನೀನೇ ಫಸ್ಟ್ ಗಿರಾಕಿದ್ದಿ ನೋಡು. ಇವ ಸುತ್ತಿ ಬೆಳೆಸಿ ಇವನಿಗೆ ಗಿರಾಕಿ ಆಗ್ಬೇಕಂತ ಇಷ್ಟೊಂದು ಪುರಾಣ ಹೇಳ್ಬಿಟ್ಟ ಇವ. ಸರಿ ಹಂಗಾರ ನೋಡೋಣ ನಿನ್ನ ಬೀಜ ಹೆಂಗ ಅದಾವ ಎಲ್ಲದಾವ ನೀನೇ ಬಡ್ಕೊಂಡು ತಿನ್ನಕತ್ತಿಲ್ಲ ಹೊಟ್ಟೆ. ಬೀಜ ಅಂದ್ರೆ ಯವ್ವ ಎಂತ ಬೀಜರ ನಿನ್ನ ಬೀಜ. ಏ ಇದು ಸಣ್ಣದು ಒಮ್ಮ ಆಯ್ತು ಅಂದ್ರೆ ನೆಲದಾಗ ಎಷ್ಟು ಉದ್ದು ಉದ್ದು ಆತಾವ. ಬೇಡಪ್ಪ ನಿನ್ನ ಬೀಜ ಬೇಡ ಏನು ಬೇಡ, ನಮ್ಮಪ್ಪ ದಾರಿ ಕಾಯ್ತಿರ್ತಾನ ನನಗೆ ಹೋಗ ಮರ್ಯ. ಯಾರಿಗೆ ಬೇಕು ನಿನ್ನ ಬಾಳಿಕಾಯಿ? ನಾನು ಹೊಕ್ಕಿನ ಗಡನ ಏನ್ರ ಬಾಳಿ ಬಾಳಿ ಏ ಬಾಳಿ ಬಾಳಿ ಕಿಸಿ ಬೇಡ ಅಲ್ಲ ನೋಡ, ನಮ್ಮಪ್ಪ ದಾರಿ ಕಾಯ್ತಿರ್ತಾನ, ನಾನು ಬಿತ್ತಕ್ ಹೋಗ್ಬೇಕು, ಮೊದಲು ನನಗೆ ದಾರಿ ಬಿಡು. ಲೇ 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 ಗಂಗು ನಿಂದ್ರು. ಹೋಗ ಹೋಗ ಒಂದು ಹೊರಗೆ ಬರ ನಡಿ. ಜಾಡ್ಸಿ ಹೋಗತ್ತೆ. ಹೌದು. ಕಟಿ ಬಸ್ ಸ್ಟ್ಯಾಂಡಿನಾಗ ಗಡಿ ಬಿಡಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಮತ್ತೇನ್ ಗೋಪಿ, ನಾನೇನ್ ಹೋಗ್ ಬರ್ಲಾ? ಲೇ 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 ನಿಂದ್ರ ಮತ್ತೇನೆ ಆಯ್ತು ಓಕೆ ನನ್ ಬರ್ಲಾ? ಹಾ ಸರಿ ಬಾಗಿ
ಓ ತೋ ಈ ಗಿಡ ಹೋಗೇ ಬಿಟ್ಟು ಏನಾಗಲಿ ವ್ಯಾಪಾರ ಆಗೋದು ಪರವಾಗಿಲ್ಲ. ಏನು ವ್ಯಾಲಿ ಈ ಹುಡುಗಿ ಏನು ಮಾರಿ ಮಳ್ಳು ಮಾರಿ ನಾನೇ ಪಟಿಸ್ಬೇಕು ವಿಚಾರ ಮಾಡ್ತೀನಿ. ಹಲೋ ಓ ಮಿಸ್ಟರ್ ಎಕ್ಸ್ಕ್ಯೂಸ್ ಮೀ, ಜರ ಹಾದಿ ಬಿಟ್ಟು ನಿನ್ರಿ. ನಿಮ್ದೇ ಇಲ್ಲ ಹಾದಿದು, ಹೋಗ ಬರೋ ಜರ ಹಾದಿ ಬಿಡ್ತು ಬರ್ರಿ. ಅಲ್ರಿ ಸಾಹೇಬ್ರ, ಆದ್ರೆ ಬಿಡ್ತೀನಿ ಅದು ಇಲ್ಲ, ಇದು ಪಬ್ಲಿಕ್ ರಸ್ತಾ. ಕಾಣ್ಲಕ್ರಿ ಎಷ್ಟು ಚಂದ ಕಾಣಿಸ್ತೀರಿ. ನಾವು ಇನ್ನತ್ತಾಗ ಯಾರು ಅಂದಿಲ್ಲ. ನೀವು ಯಾರು? ನಾವ್ರಿ ನಾವು AKBS ಪ್ರಮಾಣ ಉಚ್ಚನೆ ಮಾಡಿ ಹಣಮಾಪಗ ದರ್ಶನ ಮಾಡ್ಲಿಕ್ಕೆ ಹೊಂಟೀನಿ. AKBS ಹಂಗ ಇದು ಯಾವ ಮೂಲ್ಯಾಗ ಬರ್ತದ? ಓ ಬಾಬಾ, ಇದು ಕಂಪ್ನಿ ಸುಡಗಾಡದ ಬರ್ತದ. AKBS ಕಂಪ್ನಿ ಕೂಡಿಲ್ಲ, ಆಲ್ ಕರ್ನಾಟಕ ಭಿಕ್ಷುರ ಸಂಘ ಅಂತ. ಇದು ಭಿಕ್ಷುರ ಸಂಘ? ಹ್ಞೂ. ಓಹೋ, ಕಾಣ್ಲಿಕ್ಕೆ ಎಷ್ಟು ಟಾಪ್ ಟೀಪ್ ಎಷ್ಟು ದೊಡ್ಡ ಸಾಹೇಬ್ ಕಾಣಿಸ್ತೀರಪ್ಪ. ಭಾರಿ ನಿಂದು ಸಾಲಿ ಕಲ್ತು ಕಾಣಿಸ್ತೀರಪ್ಪ ಸಾಹೇಬ್ರ. ಯಾನ್ ಕೇಳ್ತೀವೋ ಮಾರೇ ನನ್ನ ಅಡಿ ಬರ. ನಂದು ಕತಿ ಇಟ್ಟಿಲ್ಲ, ಇಟ್ವೇ ಇಲ್ಲ, ಇಟ್ಟು ಕೂತದ ನೋಡು. ನೀ ಕೇಳ್ಬೇಡ ಬಿಡು ಮಾರೇ ನನ್ನ ಕತಿ. ಹೇಳಪ್ಪ, ಕೇಳಕ್ಕೆ ನಿಂತಿದೆಯಲ್ಲ. ನಾವು ವ್ಯಾಪಾರ ಮಾಡ್ಕೋದು ಹಿಂಗೆ ರಮಸ್ಕೋದು ಹೊಂಟೀನಿ ನೋಡು. ನೋಡು, ನಾನು ಒಂದು ನಾಟಕ ಕಂಪ್ನ್ಯಾಗ ಪಾತ್ರ ಮಾಡಿದ್ದೀನಿ. ಪಾತ್ರ ಯಾವ್ದಂದ್ರಪ್ಪ, ಭಿಕ್ಷುಕರು ಪಾತ್ರ ಮಾಡಿದ್ದೀನಿ. ಭಿಕ್ಷುಕ್ ಪಾತ್ರ ಮಾಡ್ಬೇಕ ಕಂಪ್ನಿಯವ್ರಿಗೆ ನಾಟಕ ಫಾಯ್ದೋಣಿ ಮಾಡಿಕೊಟ್ಟ, ಎಲ್ಲರೂ ಮಾಡಿಕೊಟ್ಟ, ಮಂದಿಗೂ ಭಾಳ ನಗಸ. ಅದು ಆಗನ ಏನಾಯ್ತು, ಹೊತ್ತು ಮಾಡ್ತು ಎಲ್ಲ ನಾಟಕ ಚಲೋ ಮಾಡಿದೈತಿ, ಇದು ಮಾಡಿದ್ದೆ ಎಲ್ಲ ಇದೆ ಚಲೋ ಮಾಡ್ಕೊತು ಮನೆಗೆ ಹೋದ. ನಮ್ಮ ಮನ್ಯಾಗ ನೋಡು, ನಮ್ಮ ತಾಯಿ ತಂದೆ ಎಲ್ಲರೂ ನಾಟಕ ನೋಡಿದ್ರು. ನೋಡಿದ ಬಳಕ ಏನಾಯ್ತು, ಮನೆಗೆ ಹೋದ ಬಳಕ ಬಾತಮ್ಮ ಅಂದರು. ಹೋಗನ್ ಮನ ಬೇಸ ದಿನ ಅದೇ ಹೊಸ ಚಪಾತಿ ನೀಡಿ ನಮ್ಮವ್ವ ಬರ್ನ ಹಂಗೆ ಆಟಿ ಮಾಡಬಿಟ್ಟು ಚಾಪ್ ಚಾಪಲ್ಲಿ ಚಾಪ್ ಚಾಪ್ ಚಾಪಲ್ಲಿ ಚಾಪ್ ಚಾಪಲ್ಲಿ ಹಿಂಗೆ ಹೊಡೆದು ದೋಸ್ತ. ನಂದು ಇಚ್ಚಿಗಡ್ದು ಬೇರಿಂಗೆ ಹೋಯ್ತು. ಅದಾಗನ ನಮ್ಮ ಅಪ್ಪ ಚಲೋ ಅಂತೇಳಿ ಹೋದ. ಅವನು ಬೂಟ್ ತೊಗೊಂಡು ಬೂಟಿಲಿ ಏಟಿಟ್ಟ. ಹೀಗಾಗಿ ಹೊಡ್ಕೊಂಡು ಮಾಡಿ ಸಾಕೈತರಿ ಮನಿ ಬಿಟ್ಟು ಹೊಂಟು ಇಲ್ಲಿಗೆ ಬಂದಿ ನೋಡ್ ದೋಸ್ತ. ಇದೇ ಇಟ್ಟು ಉದ್ದಕತ್ತಿ ಹೇಳಿ ನಿಂದು ಹ್ಯಾಂಗ ಅಕ್ಕಿ ಡಬಲ್ ನಂದಾಗ್ಯದ. ಏನು ಹೇಳೋದು ಬೇಡ, ನಡಿ ನಾವು ಇದನ್ನ ಕೆಲಸ ನೋಡ್ತೀನಿ ದೋಸ್ತ. ಹಿಂಗ ಎಲ್ಲಿ ನೋಡ್ತಿ ಕೆಲಸ? ಕೆಲಸ ಬಂದು ನೀ ಮಾಡ್ದಮ್ಮ. ಯಾವ್ದು ಬಿ ಕೆಲಸ ನೋಡಿ ಇರ್ಲಿ, ನಾ ನೋಡ್ಕೋತೀನಿ. ಮುಂದಿನ ನೀ ಬರೀ ಹೋಗ್ತೀನಿ. ಠೀಕ ಹಿಂದಿನ ನಂದು ನಿಂದು ದೋಸ್ತಿ ಆದಂಗ ಆಯ್ತು. ದೋಸ್ತಿ ಅಂತ ಹೆಂಗ ದೋಸ್ತಿ ಇಲ್ಲ, ಕಟ್ಟ ದೋಸ್ತಿ. ನಿನ್ನ ಹೆಸರು ಯಾನು? ನಂದ ಹೆಸರು ಗೋಪಿ ಅಂತ. ಅಲ್ಲ, ನಿಂದ ಹೆಸರು ಬಿ ಹೇಳಿಲ್ಲ. ನನ್ನ ಹೆಸರು ಚಿನ್ನಸ್ವಾಮಿ ಮುತ್ತುಸ್ವಾಮಿ ರೇಣುಗೋಪಾಳ ಅಯ್ಯರ್ ಅಂದ್ರ ಬರ್ಮಾ ಅಂತ ಕರೀತಾರ. ಡೆಂಗು ಸ್ವಾಮಿ ಹೋಯ್ತು, ಫೇಕು ಸ್ವಾಮಿ ಹೋಯ್ತು, ಬರ್ಮಾ ಅಂತ ಬತ್ತ ಗಡಿ. ನಮ್ಮೂರಿಗೆ ಕೇಳಿ ಎಲ್ಲಿದ? ಅದೇ ಕೇಳ್ಬೇಕು. ನೀ ಮಾತಾಡ ಕೊಡ್ಲಾಗೈತಿ. ಮತ್ ನೀನ್ ನಾನು ಕೇಳಾಗಿದಿ ಯಾನು ನೋಡಾಗಿದಿ, ಬರೀ ಹೆಸರೇ ಕೇಳ್ದಿ. ನಿಂದು ಮನಿ ಜಾತಿ ಗೂಡ ಗೋಟ ಎಲ್ಲ ಹೇಳ್ಬಿಡು ಒಮ್ಮೆ. ಹೇಳು ನಮ್ಮದು. ನಮ್ಮೂರು ನೋಡು, ಐರೋಡಿಗಿ ಮಂಕಲಿಗಿ, ಜವಳಗಿ, ಕಡವಾಳ, ಹಾಬಾಕ್, ಸುಡಗಾಡ, ಸಂಡೆ ಇದಕ್ಕೆಲ್ಲ ಬಿಟ್ಟು ಐರೋಡಿ ಊರಂದ್ರೆ ನಂದೇ ನೋಡು. ಹೌದೌದೇನು? ನಡಿ, ಈ ಮಾತಿ ಮೇಲೆ ಅಂದ್ರೆ ಫ್ರೆಂಡ್ಶಿಪ್ ಆಗೇ ಬಿಟ್ಟಿದಂದ್ರೆ ಈ ಮಾತಿ ಮೇಲೆ ಹೊರಗೆ ಹೋಗಿ ನಡಿ. ಒಂದು ಹೊಡೆಮಿ. ಹೌದು, ಹೊಡೆಮಿ. Thank you.
ದುಡ್ಡು ದುಡ್ಡು ದುಡ್ಡಿದ್ದವನೇ ದೊಡ್ಡಪ್ಪ. ಈ ಜಗತ್ತಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಮನುಷ್ಯನಿಗೆ ದುಡ್ಡು ಹೊಂದಿದ್ರು ಸಾಕು. ದುಡ್ಡಿನಿಂದಲೇ ಏನು ಬೇಕಾದ್ರೂ ಮಾಡಬಹುದು. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ಸುಲಿಗೆ, ದುಡ್ಡಿನಿಂದಲೇ ದರೋಡೆ. ಅದರಂತೆ ದುಡ್ಡಿನಿಂದಲೇ ಈ ಸಮಾಜದಲ್ಲಿ ಸುಂದರವಾದ ಹೆಣ್ಣಿನ ಸೀರೆಹರಣ. ನಾನು ಒಂದು ಕಾಲದಲ್ಲಿ ಸ್ವಲ್ಪ ಶ್ರೀಮಂತನಾಗಿದೆ, ಆದರೆ ಇವತ್ತು ನಾನು ಅಗರ್ವ ಶ್ರೀಮಂತನಾಗಿದೆ. ಅಲ್ಲೇನ್ರಿ ಶಂಕರ್ ಭಟ್ರೆ? ಹೌದ್ರಿ ಸಾವ್ಕಾರೆ, ಈ ಕಲಿಯುಗದಲ್ಲಿ ದುಡ್ಡಿದ್ರೆ ಕಿಮ್ಮತ್ತದ, ಇಲ್ಲ ಏನೂ ಇಲ್ಲ. ಅಲ್ರಿ ಶಂಕರ್ ಭಟ್ರೆ, 10 ವರ್ಷಗಳ ಹಿಂದೆ ರಾಮನ ತಂದೆ ಒಯ್ದ ನಮ್ಮ ಬಡ್ಡಿ ಇವತ್ತು ನಾವು ಗಂಟ ಮತ್ತು ಬಡ್ಡಿ ಇವತ್ತು ನಾವು ವಸೂಲಿ ಮಾಡಿಕೊಂಡೇ ಬರಬೇಕು. ಇಲ್ಲವಾದರೆ ಅವನು ಇರುತ್ತಿರುವ ಮನೆಯನ್ನು ನನ್ನ ಹೆಸರಿಗೆ ಬರೆಸಿಕೋಬೇಕು. ಏನ್ ಮಾಡ್ರಿ, ಆ ರಾಮನ ತಂದೆ 2,000 ಹಣ ತಗೊಂಡು ಹೋಗಿದ್ದಾರೆ. ಅದು ಬಡ್ಡಿ ಮತ್ತು ಟೋಟಲ್ ಮುದ್ದಲು ಕೂಡಿ 9,000 ಆಗಿತ್ತೆ. ಸಾವ್ಕಾರೆ, ಇದು ನೋಡಿ ವಿಷಯ ಏನಿದ್ದಿದೆ ಕರೆಕ್ಟ್ ಹೇಳಿ. 9,000 ಬೇಡ, ಆದ್ರೂ 10,000 ಮಾಡಿ ಹೇಳು. ಅವನಿಗೇನು ಗೊತ್ತಾಗುತ್ತದೆ ನಮ್ಮ ವಿಚಾರ ಸರಣಿಯನ್ನು. ಸಾವ್ಕಾರೆ, ಈ ರೀತಿ ನಿಮ್ಮದಿಂದ ಈ ಸಾವ್ಕಾರ ಪುಣ್ಯಲ್ಲಿ ಇದು ನಾ ಕಲ್ತೀನಿ. ಲೆಕ್ಕ ಪಕ್ಕ ಎಲ್ಲ ಕಲ್ತು ನಿಮ್ಮಂತ ಜೊತೆ ಇದ್ರಿ ಸಾವ್ಕಾರೆ. ನಿಮ್ಮಂತ ಗುಮಸ್ತ್ರೆ ನಮ್ಮ ಹಿಂದೆ ಇದ್ದರೆ ನಾವು ಈಗ ಶ್ರೀಮಂತರಾಗಿದ್ದೇವಲ್ಲ, ಅಗರ್ವ ಶ್ರೀಮಂತ ಆಗುತ್ತೇವೆ. ಆಯ್ತು ಸಾವ್ಕಾರೆ, ನಿಮ್ಮ ಮಾತು ಈ ಜಗತ್ತಿನಲ್ಲಿ ಕರೆಕ್ಟ್ ಇರ್ತದೆ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀನು ರಾಮನಿಗೆ ಬರಲಿಕ್ಕೆ ಹೇಳು. ಹೇಳ್ತೀನಿ ಸಾವ್ಕಾರೆ, ನೀವು ಹೇಳೋದು ಮಾತಾ ನಿಜ. ನಾನು ಅಲ್ಲಿ ಹೋಗಿ ಕರ್ಕೊಂಡು ಬರ್ತೇನೆ. ಹಾಗೆ ತೋಟಕ್ಕೆ ಹೋಗಿ ಬರುವಾಗ ತೋಟಕ್ಕೆ ಭೇಟಿ ಮಾಡಿಕೊಂಡು ಬಾ. ಬರುವಾಗ ಅವನಿಗೆ ಹೇಳಿ ಬಾ, ಇಂದ ರಾತ್ರಿ ಚೆನ್ನಾಗಿ ವ್ಯವಸ್ಥೆ ಮಾಡಲು. ಸುತ್ತ 20 ಹಳ್ಳಿಯ ಒಡೆಯ ಎಂದು ಎದ್ದು ನಿಂತರೆ ಈ ಮಳ್ಳ ಕುರಿಗಳು ಅಂದ್ರೆ ಈ ಸಮಾಜದಲ್ಲಿರುವ ವ್ಯಕ್ತಿಗಳು, ಜನರು ಕಾಲಿಗೆ ಬೀಳುತ್ತಾರೆ. ಅದನ್ನು ಬಿಟ್ಟು ಇವನು ನನ್ನವನು ಅವನು ನನ್ನವನು ಅಂದರೆ ಅವರಿಗೆಲ್ಲರಿಗೆ ಸನಿಯ ಮಾಡಿಕೊಂಡ್ರೆ ಆ ಮಕ್ಕಳು ನಮಗೆ ಒದ್ದು ಹೋಗುತ್ತಾರೆ. ರಾಮ್, ಬಹು ದಿನದ ಹಿಂದೆ ಈ ಜನರಕ್ಕೆ ನಾನು ದುಃಖದಲ್ಲಿ ತಳ್ಳಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ರಾಮ್, ಬಹು ದಿನಗಳಿಂದ ನಿನ್ನನ್ನು ಹೊಚ್ಚಲು ಹಾಕಬೇಕಂತಿದೆ. ಆದರೆ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ಬರುತ್ತಿರುವ ನಿನ್ನನು ಮತ್ತು ನಿನ್ನ ತಮ್ಮನನ್ನು ಹದ್ದು ಕಾಗಿ ತಿನ್ನುವುದು ಹಾಗೆ ಮಾಡುತ್ತೇನೆ. ಈ ನನ್ನ ಪ್ರಯತ್ನದಲ್ಲಿ ಮಾಡುತ್ತಿರುವ ಜಾಲೆಯಿಂದ ನಿನ್ನನ್ನು ಪಾರಾಗಲು ಎಂದಿಗೂ ಸಾಧ್ಯವಿಲ್ಲ. ರಾಮ್,
ಬಂದಿರುವ ನಿನ್ನ ತಂಗಿಯನ್ನು ನನ್ನವಳಾಗಿ ಮಾಡಿಕೊಂಡು ಅವಳ ಸುಂದರವಾದ ದೇಹದ ವಯಸ್ಸನ್ನು ಸವಿಯದೆ ಬಿಡುವುದಿಲ್ಲ ಈ ಪ್ರೇಮರಾಜ. ಸೌಕರ್ಯ ಆಘಾತವಾಯ್ತು ಆಘಾತವಾಯ್ತು. ನಮ್ಮ ಗಂಧದ ಮರವನ್ನು ಹೇರಿಕೊಂಡು ಹೋಗುತ್ತಿರುವ ಲಾರಿಯನ್ನು ನಮ್ಮೂರಿಗೆ ಬಂದಿರುವ ಹೊಸ್ತಾಯಿ PSI ಅನ್ನು ಒಳಗೆ ಹಾಕಿದ್ದಾನೆ. ಏನು? ನಮ್ಮ ಗಂಧದ ಲಾರಿಯನ್ನು ಒಳಗೆ ಹಾಕಿದ್ದಾನೆ? ಯಾರು ಅವನು? ಆ ಮೂರ್ಖ. ಅದೇ ಹೇಳಿದ್ರಲ್ರಿ, ನಮ್ಮೂರಿಗೆ ಬಂದಿರೋ ಹೊಸ PSI ಅಂತ. ನಿಮ್ ಬಗ್ಗೆ ಎಷ್ಟು ಹೇಳಿದ್ರು ಅವನೇನ್ ರಾಮನ, ಶೂರನ, ಕರ್ಣನ ಅಂತ ನನಗೆ ಚುಚ್ಚು ಮಾತನಾಡ್ದ. ಸರಿಯಾ? ಈ ಪೊಲೀಸ್ ನಾಯಿಗಳು ಹೀಗೆ ಬೊಗಳುತ್ತವೆ. ಅವಕ್ಕೆ ಒಂದು ತುತ್ತು ರೊಟ್ಟಿ ಬೀಸಾಕಿದ್ರೆ ಆಯ್ತು. ಇಂಥ ಶ್ರೀಮಂತರೆಯನ್ನು ನೋಡಿ ಆ ಉತ್ತನ್ನಿನ ತಾನೇ ಬಾಲ ಅಳ್ಳಾಡಿಸ್ತವೆ. ಇದು ನನಗೆ ಚೆನ್ನಾಗಿ ಗೊತ್ತು. ಹಾ, ಡ್ರೈವರ್ನಿಗೆ ಕಾರ್ ರೆಡಿ ಮಾಡಲಿಕ್ಕೆ ಹೇಳು, ನಾನು ಬರುತ್ತೇನೆ. ತೊಂದ್ರೆ ನಿಮಗೆ ಯಾಕೆ ಸೌಕರ್ಯ? ಶಿವರಾಜ್ ಅನ್ನೋ ಚಾಣಕ್ಯ ಇರೋ ತನಕ ಆ ತೊಂದ್ರೆ ನಿಮಗೆ ಬೇಡ. ಈಗಲೇ ಆ ಕೆಲಸ ಶಿವರಾಜನ್ಗೆ ಒಪ್ಪಿಸಿ ಬಂದಿದ್ದೇನೆ. ಶಬಾಷ್ ಕರಿಯ, ಶಬಾಷ್. ನೀನೇ ನನ್ನ ನಿಜವಾದ ಆಪ್ತ ಮಿತ್ರ. ಸೌಕರ್ಯ, ನಿಮ್ಮ ಕೆಲಸಕ್ಕೆಲ್ಲ ಅಡಚಣೆ ಆಗ್ತಿರುವ ಆ ರಾಮ ಮತ್ತು ಅವನ ತಮ್ಮ ಲಕ್ಷ್ಮಣ. ನೀವು ಹೇಳಿಬಿಡಿ ಒಂದ್ಸಲ, ಅವ್ರ ಚಣ್ಣನೆ ಕತ್ತರಿಸಿ ಹಾಕಿ ಬರುತ್ತೇನೆ. ನನ್ನ ಈ ಕಾರ್ಯಗಳಿಗೆಲ್ಲ ಯಾರು ಅಡಚಣೆ ಆಗುತ್ತಿವೆ ನನಗೆ ತಿಳಿಸ್ತಾ ಇಲ್ಲ. ಅದೇ ಸೌಕರ್ಯ, ಅವಾಗಲೇ ಹೇಳಿದನಲ್ಲ, ರಾಮ ಮತ್ತು ಅವನ ತಮ್ಮ ಲಕ್ಷ್ಮಣ. ನೀವು ಹೂ ಅನ್ನಿ ಸಾಕಷ್ಟೇ. ಅವ್ರ ದೇಹವನ್ನು ಸುಟ್ಟು ಬೂದಿ ಮಾಡುತ್ತೇನೆ. ಈಗ ನಾನು ಅವನು ಸಾಲದ ಬಾಳವನ್ನು ಬೆಳೆಸಿ ಅದರಿಂದಲೇ ಅವನು ಸಂಸಾರವನ್ನು ನಾಶ ಮಾಡುವೆ. ಸರಿಯಾ? ನಾವು ಗಾಂಜಾ ಲೋಡ್ ಮಾಡಿದ ಗಾಡಿಯನ್ನು ಹಳ್ಳದ ತೋಟಕ್ಕೆ ಹಚ್ಚಿ ಬೇಗನೆ ಬಂದು ಬಿಡು. ಆಯ್ತು ಸೌಕರ್ಯ, ನೀವು ಹೇಳಿದಂತೆ ಆಗ್ಲಿ. ರಾಮ್, ಈ ವಿಷಭರಿತ ನಾಗರ ಹಾವಿನಿಂದ ಪಾರಾಗಲು ಎಂದು ಸಾಧ್ಯವಿಲ್ಲ. ನನ್ನ ಘನತೆ ಗೌರವಕ್ಕೆ ಯಾರು ಅಡ್ಡ ಬರುತ್ತಿರುವ ಅವನು ಯಾರೇ ಇರಲಿ, ಅವನನ್ನು ನಾನು ಮುಗಿಸದೆ ಬಿಡುವುದಿಲ್ಲ. ಅದೇ ಈ ಪ್ರೇಮರಾಜನ ಗುರಿ. ಅಂತೂ ಇಂತೂ ನಮ್ಮ ಗೆಳೆಯ ಗೋಪಿದು ಸ್ನೇಹ ಮಾಡೋದಕ್ಕೆ ಪೂರ್ಣ ಆಗ್ತದೋ ನಿಲ್ಲೋ ಅಂತ ನನಗೆ ಒಂದು ಸಂಶಯ ಬರ್ಲತ್ತದ. ಈ ನೀರು ಬಿಡು ನಳದಾಗ ಈ ಥರ ಒಂದು ಬಲು ಮಜಾ ಐತಿ. ಮಜಾ ಯಾಂದ್ರಪ್ಪ, ಎಲ್ಲರೂ ಬರಿಮ್ಯಾ ಅಂತಿರ್ಪ ಎಲ್ಲ. ಈಗ ಊರಿಗೆ ನೀರು ಬಿಳಿತದಲ್ಲ, ಕೆಲವು ಚಲೋ ಮಂದಿ ಅನ್ನತ್ತದ
ಬರ್ಮಣ್ಣ ನಮ್ಮ ಓಣಿ ಕೆಡಿದ ನೀರ ಚಂದಾಗಿ ಬಿಡು. ಅದೇ ಶೇರ್ಲವರು ಮಗನ ಬರ್ಮ್ಯಾ ನಿಂಗೆ ಸೊಕ್ಕ ಬಂದದ ಮಗನ, ನಿನಗೆ ಬಂದದ ಈಗ ಬೈತಾರ. ಮ್ಯಾಗಿನ ಓಣ್ಯಾಗ ನೀರ ಹೆಚ್ಚಿ ಬಿಡ್ತಿ, ಅದೇ ತೆಳಗಿನ ಓಣ್ಯಾಗ ತಟ ಹನಿ ಹನಿ ಬಿಡ್ತಿ ಅಂದು ಬೈತಾರ. ಆ ನಂತರ ನಡಬೇಕು ಓಣ್ಯಾಗ ನಮ್ಮ ಬಮ್ಮನಿಗೆ ಶರಣಮ್ಮ 90 ಮಾಲ್ ಹಚ್ತಾನ. ಹಚ್ಚಿ ಏ ಬರ್ಮ್ಯಾ ಮಗನ ಎಲ್ಲಿದ್ದಿ, ಏನಾಗ್ಯದ್ರಿ ಮೆಂಬರ್ ಸಾಹೇಬ್ರ? ಇಲ್ಲ ನಮ್ದು ನಾಳೆಗೆ ದೋಸ್ತಂದು ಕುಬಸ ಮಾಡಕ್ಕೆ ಕಾರಣ ಅದ, ಅದಕ್ಕೆ ನೀರ ಬಾರಕ್ಕೆ ಬಿಡು ಅಂದು ಹೇಳ್ತಾನ. ಆ ನಂತರ ಈ ಕಡೆ ತೆಳಗಿ ಒಣಗ್ರಿ, ಇಲ್ಲಿ ಕೂತ ನೋಡ್ರಿ ನಮ್ಮ ಏರಿಯಾ ಸೌಕರ್ ಒಣರಟೆ ಅವ ಅಂತಾನ, ನಮ್ಮ ಮಾವನು ಓಣ್ಯಾಗ ನೀರೇ ಬಿಟ್ಟಿಲ್ಲ, ಬಿಡ್ತೇನಿಲ್ಲ ತೆಳಗಿ ಹೊಡ್ಲಿಕ್ಕೆ ಕೂತ ನೋಡ್ರಿ ಇಲ್ಲಿ. ಆ ನಂತರ ಒಬ್ರು ಮ್ಯಾಗಿನ ಓಣ್ಯಾಗ ನಮ್ಮ ಸಿದ್ದು ಕಕ್ಕ ಮೆಂಬರ್ ಸಾಸಿವೆ ಬರ್ಮ 190 ಮಾಲ್ ಹೇಳ್ತಾ ನೀರು ಈ ಕಡೆ ತುಸಿ ಹಚ್ಬಿಟ್ಟು ಹಿಂಗ ಅಂದು. ಅದು ನಂತರ ಇಲ್ಲಿ ಮನೆ ಕಾಣಿಸೋರು ಗುಂಡಪ್ಪ ಸಾಸಿವೆ ಅವರೇ ಮನ ಲೊಳಿ ತೊಗೊಂಡ್ಬೇನಂತೇನು ಹೊಡ್ಲಿಕ್ಕ, ಮಗನ ಬರ್ಮೆ 8 ದಿನ ನೀರೇ ಬಿಟ್ಟಿಲ್ಲ ಅಂತ ಹೇಳಿ. Excuse me, any problem? ಆ ನಂತರ ಏನಂತದ, ಈಗ ಊರಿಗೆ ಎಲ್ಲಾರು ಮಗ 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 ಅಂದು ಊರಿಗೆ ಮಗ ಆಗ್ಬಿಟ್ಟಿನಿ. ನಮ್ಮ ಅಪ್ಪಗ ಇರ್ಲುಕ ನಾನೇ ಒಬ್ಬನೇ ಮಗ, ಈಗ ಊರಿನ ಮಗನೇ ಆಗ್ಬಿಟ್ಟಿದ. ಅದಾಗನೇ ಏನಾಯ್ತದ, ನೀರೇ ಬಿಡೋದು ಬಿಡ್ಲಿಯೋ ಏನ್ ಬ್ಯಾಡೋ ಹಿಂಗ ಅನ್ಸಲ್ತದ. ನನ್ನ ಹಣಿ ಬೆರದಾಗ ದೇವ್ರು ಇದೇ ಬರ್ದಾನು ಅದು ಪಂಚನ ಮುತ್ತಿಗೆ ಕೋಣಿಗ ಶೆವಟಿ ಎಟ್ ಆಗ್ತದ ಅದು ಮಾಡೋದು. ಇದ್ ನೆತ್ತಿಗಿದ ನಾಟಕ ಕಂಪ್ನಿ ಅದೇಲ್ಲ, ಭಿಕ್ಷುರ ಅದಲ್ಲ, ಯಮ್ಮ ಅಪ್ಪ ಯವ್ವ ದಾನ್ ಮಾಡಿ ಅಂತ ಅನ್ಕೋತ ಹೋಗುದಿನ. tataya ho tataya ho
छोड़ के न जा ओ पिया, छोड़ के न जा ओ पिया, तुझको मैंने ये दिल दे दिया, प्यार मैंने तुझसे है किया, प्यार मैंने तुझसे है किया, तुझको मैंने ये दिल दे दिया, तुझको मैंने ये दिल दे दिया। ओ पिया ओ पिया ओ पिया ओ पिया, तुझको मैंने ये दिल दे दिया, तुझको मैंने ये दिल दे दिया। ಯಾರಲ್ಲ ನಿಮ್ಮವನ ಭಿಕ್ಷುಕ್ರ ಹಗಲು ರಾತ್ರಿ ನಿದ್ದೆರ ಮಾಡ್ತಾರಲ್ಲ ಭಿಕ್ಷೆ ಬೇಡ ಚಿಂತೆಯಾಗ ಇವನವನ ಏನ್ ಕಿರಿಕಿರಿ ರೀ ಇವ್ರದ್ದು ಮನ್ಯಾಗ ಕುಂತ್ರ ಕಿರಿಕಿರಿ ರಸ್ತೆಗೆ ಬಂದ್ರ ಕಿರಿಕಿರಿ ಲಾಸ್ಟ್ ನೀರಿಗೆ ಬಂದ್ರನ ಕಿರಿಕಿರಿ ಅವ್ರದ್ದು ಏ ನಿಮ್ಮವನ ಇಷ್ಟು ಮಂದಿ ಕುಂತಾರ ಅಲ್ಲೋಗ ಭಿಕ್ಷೆ ಬೇಡಲ್ಲೇ ಕೆಲಸ ನಿಂದೆ ಓ ಹಲೋ ಯಾನ್ ತಿಳಿದು ಮಾತಾಡ್ತೀರಿ ಯಾರಿಗೆ ಮಾತಾಡ್ತೀರಿ ಗೊತ್ತಾಗೈತೇನು ಇದೇನಪ್ಪ ಹಿಂಗ ನಿಂತಿಯಲ್ಲ ಏನ್ ನಡೆದೈತಿ ಕೆಲ್ಸ ನನ್ನ ಯಾನ ಕೂನ ಹಿಡಿದೇನಿಲ್ಲ ಹಿಡ್ದೆ ಅಂತಂದ್ವಿ ಈಗ ಹೇಳ್ತ ಕೇಳು ಹೇಳ ಈ ಊರಿಗೆ ನೀರ್ ಬಿಡವನ ಐತನ ಗ್ರಾಮ ಪಂಚಾಯತ್ದಾಗ ನಂಗೆ ಇಟ್ರ ಊರಿಗೆ ನೀರ್ ಬಿಡ್ಲಕ್ಕ ನನಗ ಬ್ರಹ್ಮ ಸಾಹೇಬ್ರು ಅಂತ ಬಾ ಇದೇನ ಬರ್ಮ ಒಳ್ಳೆ ನೌಕರಿ ಸಿಕ್ಕೈತಲ್ಲ ಈಗ ಪಂಚಾಯತಿಯಲ್ಲಿ ನೀರ್ ಬಿಡಕ ನೌಕರಿ ಸಿಕ್ಕದೆ ಅಂತ ಹೇಳಿ ಬರ್ಮ ಸಾಹೇಬ್ರ ಅಂತ ಕರಿ ಏನಾಗತ್ತಿ ಮತ್ತ ಯಾವ್ದಾದ್ರು ಒಂದು ನೌಕರಿ ಸಿಕ್ಕಿದ್ರ ಯಾವ ಯಾವ ಸಾಹೇಬ ಅಂತ ಕರೆದ್ ಬರ್ತಿದ್ದೇನೆ ನನ್ನ ಹಣೆ ಬಾರ ಎಷ್ಟು ದಿವ್ಸ ಆಯ್ತು ನೀನ್ ನೀರ್ ಬಿಡಾಕತ್ತಿ ಯಾರಿಗೆ ನೀರ್ ಯಾರಿಗ್ ಬಿಡವಪ್ಪ ಜೋಕ್ ಮರ ಹಳೆ ಜೋಕ್ ಮರ ನೀ ಚಂದ ಕೇಳ್ದ ಚಂದ ಆಗತ್ತ ನೀ ನಾನೇನಂದೆ ಎಷ್ಟು ದಿವ್ಸ ಆಯ್ತು ನೀನ್ ನೀರ್ ಬಿಡಾಕತ್ತ ಅಂತ ಕೇಳಾಕತ್ತೀನಿ ಹಿಂಗ ಹೇಳ್ದ ಮತ್ತ ಈಗ ನೋಡು ನೀರ್ ಬಿಡ್ತೀವಿ ನಾವೊಂದು ತಿಂಗಳಾಯ್ತು ಅದಕ್ಕೆ ನಿನಗೇನು ಪ್ರಾಬ್ಲಮ್ ಹೇಳು ನನಗೇನು ಪ್ರಾಬ್ಲಮ್ ಅಂತ ಕೇಳ್ತೀಯಲ್ಲ ಏನಾಗಿದೆ ಗೊತ್ತಿ ಅಲ್ಲ ನೀನು ನೀರು ಬಿಡವ ಹೌದಿಲ್ಲ ನೀರು ಬಿಡವ ರಾತ್ರಿ ಬರಕ ಎಲ್ರು ಮಕ್ಕೊಂಡ ಮ್ಯಾಲ ನೀರು ಬಿಟ್ರ ನೀರ್ ಹೆಂಗ ತುಂಬ ನೋಡು ಗಂಗಾವಕ್ಕ ನೋಡು ಅಕ್ಕ ಇಲ್ಲ ನಮ್ಮ ಐರೋಡಾಗ ಅಕ್ಕ ಆಯ್ತೇನು ಪರವಾಗಿಲ್ಲ ಹೇಳ ಅಕ್ಕ ತಂಗಿ ಅಂದ್ರೆ ನಿಂತಿದ್ದೀನಿ ಬಡಿ ನೋಡ್ ಹೆಂಗದ ನಮ್ ಕಡೆ ನೋಡ್ ಹೆಂಗದ ಮ್ಯಾಗಿನ ಓಣ್ಯಾಗ ನಕ್ಷಿನ್ಯಾಗ ನೀರ್ ಬಿಡ್ತೇವ್ ಬೆಳಗ್ಗೆ ಮತ್ತ ತೆಳಗಿನ ಓಣ್ಯಾಗ ಹೊತ್ತು ಹೊಡ್ಲಕ್ ನೀರ್ ಬಿಡ್ತೇವ್ ಸಂಜಿಗೆ ಬಿಸಿಲೇ ಬಿಡಲ್ಲ ಫಿಲ್ಟರ್ ನೀರ್ ಬಿಡ್ತೇವ್ ಹೊಳೆ ನೀರು ಬಿಡ್ತಾನಿವ ಹೊಳಿ ನೀರಿಲ್ಲ ನಮ್ಮ ಹೊರಗೆಲ್ಲ ಫಿಲ್ಟರ್ ಕುಣಿಸಿದೆವು ಫಿಲ್ಟರ್ ನೀರೇ ಬಿಡ್ತೇವ್ ಅದ ನಂತರ ಅದಕ್ಕ ಒಂದೊಂದು ನೀರ್ ಬಿಡೋದು ಟೈಮಿಂಗ್ ಅದ ನಿನಗ ರಾತ್ರಿ ಏಳಗ್ ಜರ ತ್ರಾಸ ಆತಿತ್ತಂದ್ರ ನೀ ಯಾವಾಗ ಹೇಳೈತಿ ಅವಾಗೇ ನೀರ್ ಬಿಡ್ತೀನಿ ಬಿಡು ನೀ ಹಿಂಗ ಜಗತ್ತಾಗ ಹೆಂಗ ನಿನಗ ನೀ ಯಾವಾಗ ಹೇಳ್ತಿ ಅವಾಗ ಬಿಡ್ತೀನಿ ಅಂತಂದ್ರೆ ಈಗ ಪ್ರಾಬ್ಲಮ್ ನಂದಿಂದ ಇದೇ ಬರೋದು ನೋಡು ನಾ ಯಾನ್ ಹೇಳ್ತೀನಿ ನೀ ಯಾನ್ ತಿಳ್ಕೊತಿ ಹಂಗಿತ್ತಂದ್ರ ನೀ ಯಾನ್ ಹೇಳ್ತೀವೋ ನಾ ಯಾನ್ ಕೇಳ್ತೀನೋ ಏನ್ ಅದಕ್ಕೆ ಹೇಳ್ತೀನಿ ನಾನು ನಮ್ ದಾರಿ ಬಿಟ್ಬಿಡು ನಾ ಹೋಗ್ತೀನಿ ನಮ್ ದಾರಿ ನೀವು ಬರ್ಬೇಡ್ರಿ ನಾನೇ ನನಗ್ ದಾರಿ ಬಿಡ್ಬೇಕಾ ನೀ ನನಗ್ ದಾರಿ ಬಿಡ್ತೀಯ ನನಗ್ ನೀ ದಾರಿ ಬಿಡಕು ಮತ್ತೆ ನೀವಂತ ನೀನೇ ಪೂಜೆ ಆಯ್ತಾ ನಾನು ಹೋಗ್ಲೇ ಅಪ್ಪಿ ಕೊಡಬೇ ಕಣಿಸೈತಿ ನಿನ್ನ ನೋಡಿ ಅಪ್ಪಿ ಕೊಳಬೇ ಕಣಿಸೈತಿ ಗಂಗವ್ವ ಮತ್ತ ಗಂಗವ್ವ ಯಾ ನಿಂದು ಗಂಗವ್ವ ಅಂತಾನ
ನಾನು ಏ ಪಂಡ್ರಪುರ ಪಿಂಡ್ರಿಕಾಯಿ ನೀ ನೀ ದೊಡ್ಡಾಕಿದ್ದಿ ನಾನು ಸಣ್ಣಕ್ಕಿಲ್ಲ ಗಂಗವ್ವ ಇದ್ದೀನಿ ಗಂಗಾ ಇಲ್ಲ. ಸರಿ ಸರಿ ಹಂಗಾರ ನಾನು ಹೋಗ್ಲಾ? ಯಾಕ ನೋಡು ನಿನ್ನ ಕಣ್ಣ ನಿನ್ನ ಮೂಗ ಯಾನ್ ಎತ್ತೇರಿ ಸಾಟ ನೀವು ಹಲಂಡ ಕಮನ್ ಕಾಟ್ ಪಾಠ ಆಗಿದೆ. ಮತ್ತಿನೇನ ಬಹಳ ರಸಿಕತೆ ತುಂಬಿದ ರಾಜ್ಕುಮಾರ್ ಆಗಿ ನೋಡಿ ನೀನ. ಒಂದ್ ಸಲ ನೋಡ್ರ ಸಾಕ ನಿನ್ನ ಸೈಜ್ 34. ಇದೇನ ಬರಬರದ ದಪ್ಪದಿನ ನಾನು ನೋಡ ಜನರ ಕಣ್ಣಿಗೆ ದಪ್ಪ ಇದ್ರ ಎಷ್ಟರ ದಪ್ಪ ಆಗ್ಯಾಳ ಈಕಿ ಅಂತಾರ. ಸೊಟ್ಟಿದ್ರ ಈಕಿನ ಮನೆ ಕೂಳು ಗತಿರ್ಲಿಕ್ಕಿಲ್ಲ ಅದಕ್ಕೆ ಸೊಟ್ಟ ಆಗ್ಯಾಳ ಅಂತಾರ. ಈ ದಪ್ಪ ಆದ್ರೂ ತಪ್ಪ ಸೊಟ್ಟ ಆದ್ರೂ ತಪ್ಪ ಹೆಂಗಿರ್ಬೇಕಂದ್ ಬೇಡ ಹೆಣ್ಮಕ್ಳು ಅಷ್ಟೇ. ಹೆಂಗಂತೀರಿ ಗೊತ್ತನ್ರಿ? ಹ್ಯಾಂಗ ಹಾಕಿರಲ್ಲ ಹರಕೆ ಇರ್ಬೇಕು. ಇವನ ಅವನ 4 ಗಣಸ ಮಂದಿ ಬಂದ್ರ ನಾವು ಕುಸ್ತಿ ಹಾಕಿ ಎಡ್ಡೆಟ್ಟಿಗೆ ತೆಳಗ್ ಹಾಕಂಗಿದ್ವಿ. ಭಾಳ ತಾಕತ್ತಪ್ಪ ನಿಂಗ. ನಾಳೆ ಮಾಡಿಕೊಂಡ ಗಂಡ ಕುಡ್ದು ಗಂಡ್ರದಾಗ ಬಿದ್ರು ನಾವು ಹೊತ್ಕೊಂಡು ಬರೋ ಕೆಪಾಸಿಟಿ ಐತಿ ನನ್ನ ಹತ್ರ. ಕಬಡ್ಡಿ ಆಡ್ತೀರೇನ್ರಿ? ಎಲ್ಲದಕ್ಕ ರೆಡಿ. ನೀ ಎಲ್ಲಾಕ ರೆಡಿ ನಾನು ಕುಣಿಯದಲ್ಲ. ಮತ್ತಿನ್ನೇನ ಹೋಗ್ಲೆ? ಆಯ್ತು ಗಜಮ ಮಾಡೋದು ಹೋಗೋದಿಲ್ಲ. ಏನ್ ಮಾಡದ ಗಜ್ಮ? ನಾನು ರೆಡಿನೇಪ್ಪ. ನಡಿ ಅಂದ್ರ ಹಂಗ ನಮ್ ಡೈರೆಕ್ಟ್ ಗಜವದೆ. ಪೂಜೆ ಪುರಸ್ಕಾರ ಅಂತ ವೇಳೆ ಕಳಿತಿಯಲ್ಲ, ಬೇಗ ಹೊರಗೆ ಬಾರೆ. ಯಾಕ್ರಿ ಕೂಗ್ತಾ ಇದ್ದೀರಲ್ಲ? ಈಗ ಅಂತ ವಿಚಾರ ಆದ್ರೂ ಏನಿದೆ? ನೋಡು, ಲಕ್ಷ್ಮಣ ಬಂದ್ರೆ ಅವನಿಗೆ ಹೊಲಕ್ಕೆ ಬಾ ಅಂತ ಹೇಳು. ನಾನು ಪೇಟೆಗೆ ಹೋಗಿ ಸೂರಪ್ಪನ ಮಾರ್ಕೊಂಡು ಬರ್ತೀನಿ. ಹಾಗೆ ಆಗ್ಲಿ ಸ್ವಾಮಿ. ನೋಡಪ್ಪ ತಮ್ಮ, ನಮ್ಮ ಸೌಕರ್ಯ ಹೇಳಿದ್ದಾರೆ ನಿಮಗೆ ಭೇಟಿ ಆಗಸಕ್ಕೆ ಮಾಡಬೇಕಾಗಿತ್ತೆ. ಆಗ ನಮ್ಮ ಸೌಕರ್ಯಕ್ಕೆ ಭೇಟಿ ಆಗಿಬೇಕು. ಯಾಕ್ರಿ ಈಗ ಮಾತ್ರ ಅಂತದ ನನ್ನ ಕಡೆ ಏನು ಕೆಲಸ ಐತಿ? ನಿಮ್ಮ ಸೌಕರ್ಯ ಬಾ ಅಂತ ಹೇಳ್ಯಾರ ಅಂದ ಮೇಲೆ ಬಂದು ಬಿಡ್ತೀನಿ. ತಾವೇನು ಭಾಳ ವಿಚಾರ ಮಾಡಬೇಡ್ರಿ. ನಿಮ್ಮ ತಂದೆ ನೀವು ಸಣ್ಣ ಇರುವಾಗ, ನೀವು ಚಿಕ್ಕ ಇದ್ದಾಗ 2,000 ರೂಪಾಯಿ ನೀವು ತಗೊಂಡಿದ್ದಾರೆ. ಅದೇ ವಿಷಯದಲ್ಲಿ ಅದು ಹೋಗಬೇಕಾಗಿತ್ತೆ. ಇದು ಏನು ಗುಮಾಸ್ತ್ರಿ? ನಮ್ಮ ತಂದೆ ಮಾಡಿದ ಸಾಲ ನಾನು ಚಿಕ್ಕವನಿದ್ದಾಗ ನಮ್ಮ ಹೊಲದಲ್ಲಿ ಬರುವ ಪ್ರತಿ ವರ್ಷ ಬರುವ ಕಾಳುಗಳನ್ನು ಮಾರಿ ಪೂರ್ತಿ ಮುಡ್ಸಿನಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ನಿಮ್ಮ ಅಪ್ಪ ಮಾಡಿದ ಸಾಲ ಕಾಗದ ಪತ್ರ ಹರಿದು ಹಾಕಿನಂತ ಹೇಳಿ. ಈಗ ಮತ್ತೆ ನೋಡಿದರೆ ನಿಮ್ಮ ತಂದೆ ಮಾಡಿದ ಸಾಲ ಐತಿ ಅಂತ ಹೇಳ್ತಿರಲ್ಲ. ನನಗೇನು ತಿಳಿದಂಗಾಗಿದೆ. ನೋಡಪ್ಪ ತಮ್ಮ, ಅದು ಏನು ಅದು ನನಗೆ ಗೊತ್ತಿಲ್ಲ. ಆ ಉಸಾಬಾರಿ ನನಗೆ ಗೊತ್ತಿಲ್ಲ. ಅದು ಏನು ವಿಷಯ ಆ ಸಾವುಕಾರ ಮುಂದೆ ಹೇಳಬೇಕು.
ರೀ ಏನ್ರಿ ಇದೆಲ್ಲ? ಗುಮಾಸ್ತರು ಹೀಗೆ ಹೇಳಿ ಹೋದ್ರಲ್ಲ, ಏನಾಯ್ತು ಅಂತ? ಸೀತಾ, ನಮ್ಮ ತಂದೆ ಮಾಡಿದ ಸಾಲ ನಾನು ದುಡ್ದು ಎಲ್ಲ ಬಾಕಿ ಮುಟ್ಟಿಸಿನಿ. ಹೀಗೆ ಮತ್ತೆ ಸಾಲ ಐತೆ ಅಂತ ಹೇಳ್ತಾರ. ನನಗೆ ಏನು ತಿಳಿದಂತಾಗಿದೆ ಸೀತಾ. ಅಲ್ಲ ರೀ, ನೀವು ಈಗಾಗ್ಲೇ ಹಣ ಕೊಟ್ಟಿದ್ದೀನಂತ ಹೇಳಿದ್ದೀರಾ. ಹೀಗಿರ್ಬೇಕಾದ್ರೆ ಇನ್ನು ಸಾಲ ಹಾಗೆ ಇದೆ ಅಂತ ಹೇಳಿ ಕಳ್ತಿದ್ದಾರೆ ಆ ಸಾಹುಕಾರರು. ಏನೇ ಆಗ್ಲಿ, ನೀವು ಅವ್ರ ಮನೆಗೆ ಹೋಗಿ ಸಾಹುಕಾರರನ್ನ ಭೇಟಿಯಾಗಿ ಇದ್ದ ವಿಚಾರವನ್ನ ತಿಳಿದುಕೊಂಡು ಬರೋದು ಒಳ್ಳೇದು ರೀ. ಆಗಲಿ ಸೀತಾ, ನಾನು ಹೋಗಿ ಬರ್ತೀನಿ. ನಾವು ಹೀಗೆ ಕುಂತರ ಆ ಸಾಹುಕಾರರು ಯಾವ ಹೊತ್ತಿನಾಗ ಏನು ಮಾಡ್ತಾರ ಹೇಳಕ ಬರುವುದಿಲ್ಲ. ನೋಡು, ಲಕ್ಷ್ಮಣ ಬಂದ್ರೆ ಅವನಿಗಷ್ಟು ಹೊಲಕ್ಕೆ ಹೋಗಿ ಬಾ ಅಂತ ಹೇಳು. ನಾನು ಆದಷ್ಟು ಆ ಸಾಹುಕಾರಿಗೆ ಭೇಟಿಯಾಗಿ ಬರ್ತೀನಿ. ಹಾಗೆ ಆಗ್ಲಿ ಸ್ವಾಮಿ, ಹೋಗ್ ಬನ್ನಿ. ಸೀತಾ ರೀ, ನಾನು ಹೋಗೋದಕ್ಕಿಂತ ಮುಂಚೆ ನಿನ್ನ ಮೃದುವಾದ ಕಂಠದಿಂದ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದು? ಅತ್ತಿಗೆ
ಅಂದಹಾಗೆ ಮೈದುನ, ನೀನು ಹೋದ ಕೆಲಸದ ವಿಚಾರ ಏನಾಯ್ತಪ್ಪ? ಅತ್ತಿಗೆ, ನಾನು ನೌಕರಿಯಾಗಿ ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಈ ಜಗತ್ತಿನಲ್ಲಿ ಲಂಚವೊಮ್ಮೆ ಮಂಚ ಮುಗಿಲೆತ್ತರಕ್ಕೆ ಬೆಳೆದಿದೆ. ಮುಗಿಲೆತ್ತರಕ್ಕೆ ಬೆಳೆದಿದೆ. ಎಲ್ಲರೂ ಲಂಚ ಕೇಳೋರು ಈಗ ನೌಕರಿ ಕೊಡುವ ವಿಷಯ ಮಾತನಾಡಲು ಅತ್ತಿಗೆ. ಸಂತೈಸಿಕೊಳ್ಳಪ್ಪ ಮೈದುನ, ಸಂತೈಸಿಕೊಳ್ಳು. ಅಲ್ಲ ಕಣ, ಈ ಕಡೆ ಕೆಲಸ ಸಿಗದೆ ಹೋದ್ರೆ ಏನಾಯ್ತಪ್ಪ? ಮತ್ತೆ ಕೆಲಸ ಸಿಗೋವರೆಗೂ ನಾವು ಮಾತ್ರ ನಮ್ಮ ಪ್ರಯತ್ನವನ್ನ ಮುನ್ನಡೆಸಲೇಬೇಕು. ಅಲ್ಲ ಕಣ, ನಿನಗಿನ್ನೂ ಚಿಕ್ಕ ವಯಸ್ಸು. ಹೀಗಿರ್ಬೇಕಾದ್ರೆ ಇಷ್ಟು ಯಾಕೋ ಮನಸ್ಸಿಗೆ ನೊಂದುಕೊಡ್ತಾ ಇದೆಯಾ? ಅಷ್ಟಕ್ಕೂ ಪ್ರತಿಫಲಕ್ಕೆ ತಕ್ಕ ಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಕ್ಕುತ್ತಪ್ಪ. ಅತ್ತಿಗಮ್ಮ, ದಿನಾಲು ಹಗಲು ರಾತ್ರಿ ದುಡಿದು ನನ್ನನ್ನು ವಿದ್ಯಾಭ್ಯಾಸ ಮಾಡಿದ ಆ ನನ್ನ ಅಣ್ಣನಿಗೆ ಸ್ವಲ್ಪ ಸಹಾಯ ಮಾಡಬೇಕಿದ್ರೆ ಕೊನೆಗೂ ಆ ಪಂಚಲಿಂಗೇಶ್ವರ ನನಗೆ ನೌಕರಿ ಕೊಡಲಿಲ್ಲ. ನಮ್ಮಂತ ಬಡವರು ಸುಶಿಕ್ಷಿತರು ಈ ಭೂಮಿ ಮೇಲೆ ಬದುಕಬಾರದು ತಾಯಿ, ಬದುಕಬಾರದು. ಇದು ಎಂಥ ಮಾತು ಅಂತ ಮಾತಾಡ್ತಾ ಇದೀಯಪ್ಪ? ಅಲ್ಲ ಕಣು, ಈ ಚಿಕ್ಕ ಬಾಯಿಂದ ದೊಡ್ಡ ಮಾತುಗಳು ಎಂದಿಗೂ ಬರಬಾರ್ದಪ್ಪ, ಬರಬಾರ್ದು. ಅಲ್ಲ ಕಣ, ಹುಟ್ಟಿದ ದೇವರು ಹುಲ್ಲು ಮೇಯ್ಸದೆ ಇರ್ತಾನ ನಮ್ಮ ಬದುಕಲ್ಲಿ? ಒಂದು ವೇಳೆ ಮನುಷ್ಯರೇ ಹುಟ್ಟಲಿಲ್ಲದೆ ಹೋದ್ರೆ ಈ ಭೂಮಿ ಮೇಲೆ ಇಷ್ಟೊಂದು ಜನಸಂಖ್ಯೆ ಬೆಳೀತಾ ಇದ್ದೇನೆ. ಕಷ್ಟನೋ ಸುಖನೋ ಹೇಗೋ ಜೀವನ ಸಾಗೇ ಸಾಗುತ್ತೆ. ಅಂದಮೇಲೆ ನೀನ್ ಯಾಕಪ್ಪ ಅಷ್ಟು ಚಿಂತೆ ಮಾಡ್ತಾ ಇದೀಯ? ಅತ್ತಿಗೆ, ಮೈದುನ ಅಣ್ಣ ಇಲ್ಲಿ? ಅದೇ ಮೈದುನ, ಸಾಹುಕಾರ ಗುಮಾಸ್ತರು ಮನೆಗೆ ಬಂದಿದ್ರು. ಅದೇನೋ ನಿಮ್ಮ ತಂದೆಯವರು ಬದುಕಿದ್ದಾಗ ಸಾಲ ಮಾಡಿದ್ರಂತೆ. ಆ ಸಾಲ ಇನ್ನೂ ಮುಟ್ಟಿಲ್ಲ. ಎಷ್ಟೊತ್ತಾದ್ರೂ ಆ ಸಾಲ ಬೇಕೇ ಬೇಕು ಅಂತ ಗುಮಾಸ್ತರು ಮನೆಯವರೆಗೂ ಬಂದು ಕೇಳ್ತಾ ಇದ್ರಪ್ಪ. ಅದಕ್ಕೋಸ್ಕರವಾಗಿ ನಿಮ್ಮಣ್ಣ ನನ್ನ ತಮ್ಮ ಮೈದುನ ಬಂದ ಮೇಲೆ ಅವನನ್ನ ಹೊಲಕ್ಕೆ ಕಳಿಸು, ನಾನು ಸಾಹುಕಾರನನ್ನ ಭೇಟಿಯಾಗಿ ಹೊಲಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ರಪ್ಪ. ಏನು ಹೇಳ್ತೀರಿ ಅದಕ್ಕೆ? ಆ ಸಾಹುಕಾರನ ಸಾಲ ನನ್ನ ಅಣ್ಣ ಚಿಕ್ಕವನಿದ್ದಾಗ ಮುಟ್ಸಿನಿ ಅಂತ ನನ್ನ ಮುಂದೆ ಹೇಳ, ಮತ್ತೆ ಈಗ ಸಾಲ ಇದೆ ಅಂತ ಹೇಳ್ತಾ ಇದ್ದೇನೆಂದ್ರೆ ಇದರಲ್ಲಿ ಏನಾದರೂ ಮೋಸ ಇದೆ. ಅದಕ್ಕೆ ನಾನು ಆ ಸಾಹುಕಾರನ ಹತ್ತಿರ ಹೋಗಿ ಮೈದುನ, ಯಾಕೆ ಕೂಡ ಇಷ್ಟೊಂದು ಅವಸರ ಮಾಡ್ತಾ ಇದೀಯಾ? ಇದೀಗ ತಾನೇ ಬಂದಿದೀಯಾ? ಬಾರಪ್ಪ, ಹೊಟ್ಟೆ ತುಂಬಾ ಊಟ ಮಾಡು, ನಂತರ ಹೊಲಕ್ಕೆ ಹೋಗು. ಅಲ್ಲಿ ನಿಮ್ಮ ಅಣ್ಣ ಬರ್ತಾರೆ, ನೀವಿಬ್ರು ಮಾತಾಡ್ಕೊಂಡ್ರ ಆಯ್ತು. ಇಲ್ಲ ಅತ್ತಿಗೆ, ನಾನು ಊಟ ಆಮೇಲೆ ಮಾಡ್ತೀನಿ, ಮೊದಲು ಹೊಲಕ್ಕೆ ಹೋಗಿ ಬರ್ತೀನಿ. ಹೋಗ್ಬಾರಪ್ಪ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನನ್ನ ಮೈದುನು ಹೋದ್ನಲ್ಲ, ಅದು ಒಂದು ಧೈರ್ಯ ನನ್ನ ಪಾಲಿಗೆ. ಅಂದಹಾಗೆ ಶಿಲ್ಪ ಬೇಗ ಬರ್ತೀನಿ ಅಂತ ಹೇಳಿದವಳು ಇತ್ತಿತ್ತಲಾಗಿ ಯಾಕೋ ಇನ್ನು ತುಂಬಾ ತಡವಾಗಿ ಮನೆಗೆ ಬರ್ತಾ ಇದ್ದಾಳೆ. ಅವಳನ್ನ ವಿಚಾರಿಸೋದು ಒಳ್ಳೆಯದು. ನಿಲ್ಲು ಶಿಲ್ಪ, ಬಾರೆ ಈ ಕಡೆ. ಅದು ಅತ್ತಿಗೆ, ಅದು ಸ್ವಲ್ಪ ಈ ನಿನ್ನ ಕುಂಟು ನೆಪ ಇನ್ನು ಮೇಲೆ ನನ್ನ ಮುಂದೆ ಹೇಳ್ಬೇಡ. ಬರೋದಕ್ಕೆ ಯಾಕೆ ಇಷ್ಟು ತಡವಾಯ್ತು? ಅತ್ತಿಗೆ, ಅದು ಸ್ವಲ್ಪ ತಡ ಆಯ್ತು ಅತ್ತಿಗೆ. ಅದಕ್ಕೆ ಯಾಕತ್ತಿಗೆ ಇಷ್ಟೊಂದ್ರೆ ಈ ರೀತಿ ಮಾತನಾಡ್ತಾ ಇದ್ದೀರಾ?
ನೀನಿನ್ನೂ ಚಿಕ್ಕವಳು, ಪ್ರಪಂಚದ ಜ್ಞಾನ ನಿನಗಿನ್ನೂ ತಿಳಿದಿಲ್ಲ ಅಂತ ತಿಳ್ಕೊಂಡು ನಿನ್ನನ್ನು ಹೊರಗಡೆ ಬಿಡ್ತಾ ಇದ್ದೇನಲ್ಲ, ಅದಕ್ಕೋಸ್ಕರ ತಾನೇ ನನಗೆ ಈ ರೀತಿ ಪ್ರತಿಫಲ ಕೊಡ್ತಾ ಇದ್ದೀಯ ನೀನು. ಅದಕ್ಕೆ ನೀವು ಏನು ಮಾತಾಡ್ತಾ ಇದ್ದೀರಾ ನನಗೊಂದು ಅರ್ಥವಾಗ್ತಾ ಇಲ್ಲ. ನಾನೇನಂತ ತಪ್ಪು ಮಾಡಿದೆ? ತಪ್ಪು ನೀನು ಮಾಡಿಲ್ಲಪ್ಪ. ನಿನ್ನನ್ನ ಹೊರಗಡೆ ತಿರುಗಾಡೋದಕ್ಕೆ ಬಿಡ್ತಾ ಇದ್ದೇನಲ್ಲ, ಅದು ನನ್ನ ದೊಡ್ಡ ತಪ್ಪು. ನೋಡು ಶಿಲ್ಪ, ಈಗ ನೀನು ಚಿಕ್ಕವಳಲ್ಲ, ವಯಸ್ಸಿಗೆ ಬಂದ ಹೆಣ್ಣುಮಗಳು. ಇನ್ಮೇಲೆ ಸರಿಯಾದ ಸಮಯಕ್ಕೆ ಮನೆ ಒಳಗಡೆ ಇರುವುದೇ ಒಳ್ಳೇದಮ್ಮ. ನಾನು ನನ್ನ ಗೆಳತಿ ಮನೆಗೆ ಹೋಗಿದ್ದೆ, ಅದು ತಪ್ಪಾಯ್ತೆ ಅದಕ್ಕೆ. ನೋಡು ಶಿಲ್ಪ, ಇದು ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಇಷ್ಟು ಮಾತ್ರ ಸತ್ಯವಮ್ಮ. ಈಗ ನೀನು ವಯಸ್ಸಿಗೆ ಬಂದ ಹೆಣ್ಣು. ಹೀಗಿರಬೇಕಾದ್ರೆ ನಿನ್ನಂತ ಹೆಣ್ಣು ಹಗಲೆಲ್ಲ ಹೊರಗಡೆ ಅಡ್ಡಾಡುವುದರಿಂದ ನಾಳೆ ನಿಮ್ಮ ಅಣ್ಣನಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ನನ್ನ ಆಸೆ. ದಯವಿಟ್ಟು ಇನ್ಮೇಲೆ ಯಾವ ಕಾರಣಕ್ಕೂ ತಡ ಮಾಡದೆ ಮನೆಗೆ ಬರಬೇಡ. ಇನ್ಮೇಲೆ ನೀನು ಹೊರಗಡೆ ಹೋಗೋದೇ ಬೇಡವಮ್ಮ. ಏನು ಅಂತ ಮಾತನಾಡ್ತಾ ಇದ್ದೀರಾ? ನನ್ನ ಹೆತ್ತ ತಾಯಿ ಇದ್ದಿದ್ರೆ ಈ ರೀತಿ ಮಾತನಾಡ್ತಿದ್ಲೆ. ಶಿಲ್ಪ, ಅತ್ತೆಯವರ ಸೇವೆ ಮಾಡುವ ಭಾಗ್ಯ ಕೂಡ ನನಗೆ ದೊರೆಯಲಿಲ್ಲವಮ್ಮ. ಒಂದು ವೇಳೆ ನನ್ನ ಅತ್ತೆ ಇದ್ದಿದ್ರೆ ನನ್ನ ಹೆತ್ತ ತಾಯಿಯೇ ನನ್ನ ಜೊತೆಯಲ್ಲಿದ್ಲು ಅಂತ ಪ್ರತಿನಿತ್ಯ ಸೇವೆ ಮಾಡಿ ಈ ನನ್ನ ಜೀವನವನ್ನ ಪಾವನ ಮಾಡಿಕೊಳ್ತಾ ಇದ್ದೆ. ಆದ್ರೆ ಒಂದು ಮಾತು ಸತ್ಯ. ನೋಡು ಶಿಲ್ಪ, ಈಗ ನಿನ್ನ ಹೆತ್ತ ತಾಯಿಯ ಸ್ಥಾನದಲ್ಲಿ ನಿನ್ನ ಅತ್ತಿಗೆ ಇದ್ದಾಳೆ. ಈಗ ನೀನು ಬರಬರ್ತಾ ಚಿಕ್ಕವಳಾಗೋದಿಲ್ಲವಮ್ಮ. ಇನ್ನು ಮುಂದೆ ನೀನು ಬೆಳೀತಾ ಇರೋ ಹೆಣ್ಣು, ಇಂದಲ ನಾಳೆ ಮತ್ತೊಬ್ಬರ ಮನೆಗೆ ಸೊಸೆಯಾಗಿ ಹೋಗುವಂತ ಹೆಣ್ಣು. ಹೀಗಿರ್ಬೇಕಾದ್ರೆ ನೀನು ಸರಿಯಾದ ಸಮಯದಲ್ಲಿ ಮನೆಯಲ್ಲಿದ್ರೆ ನಿನಗೆ ಒಳ್ಳೆಯದು ತಾಯಿ. ಯಾಕೆಂದ್ರೆ ಕಾಲಮಾನ ತುಂಬಾ ಕೆಟ್ಟು ಹೋಗಿದೆ ಅಮ್ಮ. ಜನ ಯಾರು ಸರಿಯಾಗಿಲ್ಲ ಇಂದಿನ ಕಾಲದಲ್ಲಿ. ಅದಕ್ಕೋಸ್ಕರವಾಗಿ ನಮ್ಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ನಿನ್ನ ಅತ್ತಿಗೆ ನಿನಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾಳಮ್ಮ. ಇನ್ನು ಮೇಲೆ ಯಾವ ಕಾರಣಕ್ಕೂ ನೆಪ ಕೊಟ್ಟು ಹೊರಗಡೆ ಹೋಗದೆ ಮನೆಯಲ್ಲಿ ಇರು ಅಂತ ಕೇಳ್ಕೊಳ್ತಾ ಇದ್ದೇನಮ್ಮ. ಇನ್ನು ಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ಕೊಂಡಿರ್ತೀನಿ. ನನಗೆ ಗೊತ್ತು ಶಿಲ್ಪ, ಆದ್ರೆ ನಿನ್ನ ತಾಯಿಯ ಮಾತುಗಳನ್ನ ನಿನ್ನ ಅತ್ತಿಗೆ ಹೇಳುದ್ರಲ್ಲಿ ಯಾವ ತಪ್ಪು ಇಲ್ವಲ್ಲಮ್ಮ. ಬಾ, ನಿನಗೆ ಹಸಿದಿದೆ ಅಂತ ಕಾಣುತ್ತೆ. ಹೊಟ್ಟೆ ತುಂಬಾ ನಾನೇ ನನ್ನ ಕೈಯಾರೆ ನೀನು ತುತ್ತು ಮಾಡಿ ಊಟ ಮಾಡಿಸ್ತೇನೆ. ನಡಿ ಒಳಗಡೆ. ಗಂಧದ ಮರದ ನಾರಿ ಬಗ್ಗೆ ಏನು ತಿಳಿದುಕೊಂಡು ಬಾ ಅಂತ ಹೋದರೆ ಆ ಕರಿಯ ಮತ್ತು ಶಿವರಾಜ ಆ ಕಡೆ ಹೋದರು. ರಾಮಣ್ಣನಿಗೆ ಕರೆದುಕೊಂಡು ಬಾ ಅಂತ ಗುಮಾಸ್ತರಿಗೆ ಹೋಗಂದ್ರೆ ಅವನು ಕೂಡ ಬರಲಿಲ್ಲ. ಅಕಸ್ಮಾತ್ ಒಂದು ವೇಳೆ ನನ್ನ ಶ್ರೀಮಂತಿಕೆ ಹೆಚ್ಚಾಗುತ್ತಾ ಇದೆ, ಅದರ ಸಲುವಾಗಿ ನನ್ನ ಹಿಂದೆ ಈ ಎಲ್ಲ ಜನ ಕೂಡಿ ನನಗೆ ತಿಳಿದ ಹಾಗೆ ಏನಾದರೂ ಪ್ಲಾನ್ ಮಾಡುತ್ತಾ ಇದ್ದಾರೆ. ನೋ, ಅದು ಸಾಧ್ಯವಿಲ್ಲ. ಯಾಕಂದ್ರೆ ನನ್ನ ಕೈಯಲ್ಲಿ ಸಾಕಷ್ಟು MP MLA ಇರುವಾಗ ನನಗೆ ಯಾತರ ಭಯ. ಸಾವುಕಾರ್ರೆ ಅಲ್ಲಿ ನೋಡಿ, ಶಿವರಾಜ್ ಅಪ್ಪನವರು ನಮ್ಮ ಗಂಧದ ಲಾರಿಯನ್ನು ಬಿಡಿಸ್ಕೊಂಡು ಬರ್ತಿದ್ದಾರೆ. ಶಬಾಷ್ ಕರಿಯ, ಶಬಾಷ್. ನೀನೇ ನನ್ನ ಆತ್ಮೀಯ ಮಿತ್ರ. ಯಾಕಂದ್ರೆ ನೀನು ಪ್ರತಿಯೊಂದು ನನ್ನ ಕೆಲಸಕ್ಕೆ ಸುಲಭವಾಗಿ ಮಾಡುತ್ತಾ ಇದ್ದೆ. ಶಬಾಷ್. ನಮಸ್ಕಾರ ಮಾಡಬೇಕಾಗುವುದು ನೀನಲ್ಲದಮ್ಮ, ನಾವು. ಯಾಕಂದ್ರೆ
ನನ್ನ ಮೊದಲನೇ ಪರೀಕ್ಷೆಯಲ್ಲಿ ನೀನು ಗೆದ್ದು ಬಂದಂಗಾಯ್ತು. ಇದು ಯಾವ ಮಹಾ ಕೆಲಸ? ಇದಕ್ಕಿಂತ ನೀವು ನಂಬಿದ ಮೇಲೆ ಆಯ್ತು. ಇದಕ್ಕಿಂತ ದೊಡ್ಡ ಕೆಲಸ ಯಾವುದೇ ಇದ್ರೂ ಚುಟ್ಕೆ ಹೊಡೆಯೋದ್ರಲ್ಲಿ ಆ ಕೆಲಸ ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ನೀವು ಇನ್ನು ಮುಂದೆ ಯಾವುದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮದೇ ಯಾವುದೇ ಕೆಲಸವಿದ್ದರೂ ಅದು ಸರಿಪಡಿಸ್ಕೊಂಡು ಹೋಗೋದು ನನ್ನ ಕೆಲಸ. ಇನ್ನು ಮುಂದೆ ನೀವು ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ಕರಿಯ, ನನ್ನ ಬಲಗೈ ಬಂಟಾಗಿ ಬಂದಿರುವ ಈ ಶಿವರಾಜನಿಗೆ ನನ್ನ ಎಲ್ಲ ವ್ಯವಹಾರಗಳ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನು ನೀಡು. ಮತ್ತೊಬ್ಬರಿಂದ ಕೇಳುವ ಕೆಲಸ ಮೂರ್ಖನಲ್ಲ ನಾನು. ಇದಕ್ಕಿಂತ ಮುಂಚೆ ಎಲ್ಲ ತಿಳ್ಕೊಂಡು ಬಂದಿದ್ದೇನೆ. ದಣಿದಿರಂತ ಕಾಣಿಸ್ತಾ ಇದ್ದೀರಿ ನೀವು ಹೋಗಿ ಇನ್ನ ಸ್ವಲ್ಪ ಆರಾಮ ತಗೊಳ್ಕೋಬಹುದು. ನಮಸ್ತೆ ಧಜರ. ನಮಸ್ಕಾರ ಚಮತ್ಕಾರ ಎಲ್ಲ ಆಮೇಲೆ, ಮೊದಲು ನೀನು ಹೋದ ಕೆಲಸ ಏನಾಯ್ತು ಹೇಳು. ಏನ್ರಿ ಸಾವುಕಾರೆ, ರಾಮಪ್ಪಗ ಜಬರಿಲೆ ತಂದಿದ್ರಿ ಅಪ್ಪ. ನಾನು ಇದೇನು ಸಾವುಕಾರ್ರೆ, ತಮ್ಮ ಗುಮಾಸ್ತರ ಕಡೆಯಿಂದ ಬರ ಹೇಳಿದ್ರಂತೆ? ಬಾ ಅಂತ ಹೇಳಬೇಕೆ ಅಲ್ಲ. ನೀವು ಬರಲಿಲ್ಲ ಅಂದ್ರೆ ನಮ್ಮ ವ್ಯವಹಾರಗಳನ್ನು ಹೇಗೆ ನಡೀತವೆ? ಸಾವುಕಾರ್ರೆ, ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ತಮ್ಮ ಗುಮಾಸ್ತರು ಎಲ್ಲ ವಿವರಿಸಿ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲ ವಿಷಯವನ್ನು ತಿಳಿದುಕೊಂಡು ನಿಮ್ಮ ತಂದೆ ಮಾಡಿದ ಸಾಲವನ್ನು ತೀರಿಸಿ ಹೋಗುವ ಬಂದಂಗ ಆಯ್ತು. ನೋಡು ರಾಮ್, ಇದಕ್ಕಿಂತ ಮೊದಲು ಬಹಳಷ್ಟು ಬಡ್ಡಿ ಬಿಟ್ಟಿದ್ದೇನು. ಈಗಾದ್ರೂ ಕೂಡ ಸ್ವಲ್ಪ ಬಡ್ಡಿ ಬಿಡು ಅಂದ್ರೆ ಅದು ಸಾಧ್ಯವಿಲ್ಲ. ನೋಡು, ನಾ ಹೇಳಿದ ಒಂದೇ ಮಾತಿಗೆ ನೀನು ಬಂದಿಯಲ್ಲ, ಬಹಳ ಒಳ್ಳೇದಾಯ್ತು. ಆದ್ರೆ ಎಷ್ಟು ಕೊಡಬೇಕಂತ ಅನ್ನೋದು ಕೊಟ್ಟು ನಮ್ಮ ಹೊಸ್ತಲದ ಹಾಟು. ಇಲ್ಲವಾದರೆ ಅದರ ಪರಿಣಾಮ ನೆಟ್ಟಗ. ಯಜಮಾನ್ರೆ, ನಮ್ಮ ತಂದೆ ಮಾಡಿದ ಸಾಲ ನಾ ಸಣ್ಣ ಇದ್ದಾಗ ತೀರಿಸಿ ಋಣಮುಕ್ತರಾಗಿರಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ಹೇಳಿದ್ರಿ. ಈಗ ಮತ್ತೆ ನಮ್ಮ ಸಾಲ ಆಯ್ತು ಅಂತ ಹೇಳ್ತೀರಾ? ನಾವು ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ್ರೆ? ಎಲ್ಲಿಂದ ಕೊಡ್ಬೇಕಂದ್ರೆ ಹೇಗೆ ತಮ್ಮ? ಒಯ್ದ ಸಾಲ, ನಿಮ್ಮ ತಂದೆ ಒಯ್ದ ಸಾಲ ನೀನು ತೀರಿಸ್ಕೋಬೇಕಂದರೆ ನಿನ್ನ ಎಲ್ಲ ಹಾಳು ಪುರಾಣ ನನ್ನ ಮುಂದೆ ಹೇಳಬೇಡ. ಏನು ಇದ್ರೂ ಕೂಡ ತೊಳ ವಿಷಯಕ್ಕೆ ಬೇಗವಾ. ತಿಳಿತು ಯಜಮಾನ್ರೇ, ತಿಳಿತು. ತಾವಾಡುವ ಮಾತು ಚೆನ್ನಾಗಿ ತಿಳಿತು. ನಮ್ಮಂತ ಬಡವರು ನಿಮ್ಮ ಮುಂದೆ ಬದುಕಿಡಬಾರ್ದು ಅಂತ ಅದಕ್ಕೆ ನಮ್ಮ ತಂದೆಯವರಿಗೆ ಹೇಳಿದ್ದೆ, ಇದರಲ್ಲಿ ಏನೋ ಮೋಸವಾಯಿತು ಅಂತ. ಆದರೆ ನಮ್ಮ ತಂದೆಯವರು ತಲೆ ಮೇಲಿನ ಮಾಂಸ ಹರಿದವ ನೀನು ಏನು ವಿಚಾರ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ಆದರೆ ನೋಡ್ರಿ ಯಜಮಾನ್ರಿ, ಏನಾದರೂ ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ಸಾಲ ಏನೋ ಅಲ್ಪ ಸ್ವಲ್ಪ ಉಳಿದಿದ್ರ ನಾನು ಮುಟ್ಟಿಸ್ತೀನಿ. ಆದಷ್ಟು ಕಾಲಾವಧಿ ಕೊಡ್ರಿ ಅಂತ ನಿಮ್ಮ ಕಾಲ ಹಿಡಿದು ಕೇಳ್ತೀನಿ.
ನಿಮ್ಮ ಮೋಸದ ಕಣ್ಣೀರು ನನ್ನ ಮುಂದೆ ತೋರಿಸಬೇಡ. ಏನಿದ್ದರೂ ಕೂಡ ತೊಳೋ ವಿಷಯಕ್ಕೆ ಬಾ. ಆಯ್ತು ಯಜಮಾನ್ರಿ, ಏನಾರ ಉಳಿದಿದ್ರ ಹೇಳಿಬಿಡ್ರಿ. ಗುಮಾಸ್ತ್ರೆ, ಇವರು ಬಡ್ಡಿದ ಬಗ್ಗೆ ಏನಾದ್ರೂ ಉಳಿದಿದ್ರೆ ಸಾರಸಗಟ್ಟಿ ಲೆಕ್ಕ ತೆಗೆದು ಹೇಳಿಬಿಡು. ಏನಪ್ಪ ತಮ್ಮ ರಾಮಪ್ಪ, 2,000 ತಗೊಂಡು 7,000 ಆಗಿತ್ತೆ ಅದು ಬಡ್ಡಿ. ಅದು ಏನು ಹೇಳಿ ನಮ್ಮ ಸಾವುಕಾರ ಮಧ್ಯೆ ಹೇಳಿ ಅದು ಎಲ್ಲ ಇದೇನ್ರಿ ಗುಮಾಸ್ತ್ರಿ? ಪಕ್ಕ ಕೇಳ್ಕೊ ರಾಮಪ್ಪ, ಸಾವುಕಾರ ಏನು ಹೇಳೋದು ಅದು ಪಕ್ಕ ಕೇಳ್ಕೊ. ಏನಾಗ್ಯದ ಗೊತ್ತೇನು? ಬೀಚಿ ಹೇಳ್ತೇನೆ. ನಿಮ್ಮ ತಂದೆಯವರು ಬಂದು 9,000 ತಗೊಂಡು ಮತ್ತೆ ಬಂದು ಆಮೇಲೆ 7,000 ಬೈದ್ರು. ಅದಕ್ಕೆ ಬಡ್ಡಿ ಮತ್ತು ಮಹಾ ಬಡ್ಡಿ ಹಾಕಿ ಕೂತದ್ ನೋಡ್ರಿ ರಾಮಪ್ಪರೇ. ಯಜಮಾನ್ರಿ, ಬಡವನ ಹೊಟ್ಟಿ ಮೇಲೆ ಸಾಲದ ರೂಪವೆಂಬು ಬರೀ ಎಳಿಬೇಡಿ. ನಾನು ಚಿಕ್ಕವನಿದ್ದಾಗ ಎಲ್ಲ ಸಾಲವನ್ನು ತೀರಿಸಿ ಋಣಮುಕ್ತನಾಗಿನಿ. ಈಗ ಮತ್ತಿಷ್ಟು ಸಾಲ ಐತೆಂದ್ರ ನಾವು ಎಲ್ಲಿಂದ ಕೊಡಬೇಕ್ರಿ? ಎಲ್ಲಿಂದ ಕೊಡಬೇಕಂದ್ರೆ ಹೇಗೋ? ಇದ್ದ ನಿನ್ನ ಹೊಲವ ಮಾರಿ, ಇಲ್ಲವಾದರೆ ಇದ್ದ ನಿನ್ನ 1 ಎಕರೆ ಜಮೀನನ್ನು ಮಾರು, ಇಲ್ಲವಾದರೆ ನೀನು ಇರ್ತಿರುವ ಮನೆಯನ್ನು ಮಾರು. ಇವು 2 ಕೂಡ ನಿನಗೆ ಬೇಕಂದ್ರೆ ನಿನ್ನ ಮನೆಯಲ್ಲಿ ಇದ್ದಾಳಲ್ಲ ನಿನ್ನ ಸುಂದರವಾದ ಹೆಂಡತಿ, ನಿನ್ನ ಹೆಂಡತಿ ಸೆರಗನ್ನು ಹಾಸಲಕ್ಕೆ ಚೆಕ್ಕ ಅಂತ ಬಗಳಿದ್ರೆ ನಿನ್ನ ಬಾಯಾಗಿನ ಹಲ್ಲು ಭೂಮಿಗೆ ಬಿದ್ದು. ಏನು ತಾವು ಶ್ರೀಮಂತರ ಅಂತ ಇಲ್ಲಿವರೆಗೂ ಸಹರನಿಂದ ತಾವು ಆಡಿದ ಮಾತು ಅನಿಸಿಕೊಂಡು ಸುಮ್ಮನಿದ್ದರೆ ನನ್ನ ಬಂಗಾರದಂತ ಹೆಂಡತಿ ವಿಷಯಕ್ಕೆ ಬರ್ತೇನೋ? ರಾಮಪ್ಪ, ಯಾಕೆ ಸಿಟ್ಟಿಗೆ ಬಂದಿದ್ದು? ಓಯಪ್ಪ, ನೆತ್ತಿಗೆರಲು ಸಿಟ್ಟ ಮಾಡಬೇಡಪ್ಪ. ನಾ ತಿಳಿಸಿ ಹೇಳಕ್ಕೆ ಬಂದಿದ್ದು. ನಾನು ಸ್ವಲ್ಪ ವಿಚಾರ ಮಾಡೋ ಬಗ್ಗೆ. ಕೊಡುವ ಸಾಲದ ವಿಷಯ ಕೇಳಲಿ, ಅದನ್ನ ಬಿಟ್ಟು ನಿನ್ನ ಹೆಂಡತಿ ಸೆರಗ ಹಾಸ ಅಂತ ಹೇಳ್ತಾನಲ್ಲ, ಈ ಇಂಥ ಲುಚ್ಚ ನನ್ನ ಮಗನ ಸುಮ್ಮನೆ ಬೇಡ ಅಂತ ಹೇಳ್ತಾನ. ಸಾವುಕಾರ ನಿಮ್ಮ ಮೇಲೆ ಇಷ್ಟು ಸಿಟ್ಟಿನಿಂದ ಹೇಳ್ತಾರ ಅಂದ್ರೆ ಇದು ಎಲ್ವಾ ಪುಡಿ 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 ಮಾಡಿಬಿಡು. ನನ್ನ ಎಲು ಪುಡಿ ಪುಡಿ ಮಾಡಕ ನಿಮ್ಮಿಂದನೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದ ಸಾಧ್ಯವಿಲ್ಲ. ಈ ನಿನ್ನ ಕಂತ್ರಿ ನಾಯಿ ಯಜಮಾನನಿಗೆ ನಾನೇನು ಅನ್ಯಾಯದ ಹಣ್ಣು ತಿಂದು ಬೆಳೆದಿಲ್ಲ. ನನ್ನ ತಾಯಿಯಲ್ಲೇ ಹಾರ ಕುಡಿದು ಬೆಳೆದಿರೋ ದೇಹ ಕಣೋ ಇದು. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹಾಗೇಕೆ ಹರಿಚಿಕೊಳ್ತೀಯೋ ಬಡವ ನನ್ನ ಮಗನೇ? ಒಮ್ಮೆ ನಮ್ಮ ಗುಹೆಯ ಒಳಗೆ ಬಂದಿರುವ ಬೇಟೆಯನ್ನು ನಾವು ಹಾಗೆ ಕಳಿಸೋದಿಲ್ಲ. ನಮ್ಮ ಗುಹೆಯ ಒಳಗೆ ಬಂದಿರುವ ಬೇಟೆಯನ್ನು ನಮ್ಮ ರುಚಿ ನಾವು ತೋರಿಸಿ ನೀವು ರುಚಿ ತೋರಿಸೋವರೆಗೂ ನಾನೇನು ಸುಮ್ಮ ಕುಂತಿರ್ಲ ಹೇಳಿ ಅಲ್ಲ ಸಾವುಕಾರ. ನಿಜವಾಗಲು ನೀನು ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಗಂಡಸೇ ಆಗಿದ್ರ ನನ್ನನ್ನ ಮೊಟ್ಟೆ ನೋಡು. ನಿನ್ನ ಕತೆ ಈಗ
ಯಾಕೆ ಬಂದ್ಯೋ? ನೀನು ಬರ್ತಾ ಇದ್ದರೆ ಇವನಿ ಹಣವನ್ನು ಇಲ್ಲೇ ಮುಚ್ಚಿ ಹಾಕಿಬಿಡು. ಹೋಗಲಿ ಬಿಡಿ. ನೋಡು ರಾಮಪ್ಪ, ಈಗ ನೀನು ಮನೆಗೆ ಹೋಗು. ಮುಂದೆ ವಿಚಾರ ಮಾಡಿದ್ರೆ ಆಯ್ತು. ಹಾ, ಹೋಗು. ಬರೋದಕ್ಕಿಂತ ಒಂದು ಮಾತು ಹೇಳ್ತೀನಿ ಕೇಳು ಸಾವುಕಾರ. ಅಧಿಕಾರ ಅನ್ನೋದು ಇವತ್ತು ನಿನ್ನ ಹತ್ರ ಇದ್ರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಅನ್ನ ಹಾಕುವ ರೈತನಿಗೆ ಮೋಸವಾದರೆ ಈ ರಾಮ ಸುಮ್ಮನೆ ಇರೋದಿಲ್ಲ. ಸಾವುಕಾರ, ಈ ರಾಮನಿಗೆ ಶಬರಿ ಮುಂದು ಕೈ ಚಾಚುದು ಗೊತ್ತು, ರಾವಣ ಮುಂದೆ ಗೆಲ್ಲದು ಗೊತ್ತು. ಬರ್ತೀನಿ ಮಕ್ಕಳ, ಬರ್ತೀನಿ. ಸಾವುಕಾರೆ, ಈ ರಾಮದ ಜಾಸ್ತಿ ಆಯ್ತು, ಸ್ವಲ್ಪ ಏನಾರ ಇದ್ರು ಮಾಡ್ಬೇಡಿ. ಯಜಮಾನ್ರಿ, ನೀವು ತಿಳಿದವರು. ಈ ರೀತಿ ಮಾಡೋದೆ? ನೀವು ಆಡಿದ ಮಾತು, ಅವನು ಆಡಿದ ಮಾತು. ನಾನು ಒಳಗೆ ಕೂತು ಎಲ್ಲ ವಿಚಾರ ಮಾಡಿದ್ದೀನಿ. ಅದಕ್ಕೆ ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಒಳಗೆ ನಡೆರಿ. ನಡಿ, ಓಕೆ. ವಿಚಾರ ಮಾಡಿ ಅವನು ಮೋಸ ಮಾಡೋನು. ಅಲ್ಲ, ನನ್ನ ಮೈದನ ಸಾವುಕಾರ ಮನೆಗೆ ಹೋಗಿ ಭೇಟಿಯಾಗಿ ಹೊಲಕ್ಕೆ ಬರ್ತೀನಿ ಅತ್ತಿನಮ್ಮ ಅಂತ ಹೇಳಿ ಹೋದವನು ಇಷ್ಟೊತ್ತಾದ್ರೂ ಮನೆಗೂ ಬಂದಿಲ್ಲ. ಅದಕ್ಕೋಸ್ಕರ ಹೊಲದಾಗ ಅದಾನಂತ ಹೇಳಿ ನಾನಾ ಬುತ್ತಿ ಕಟ್ಕೊಂಡು ಬಂದೀನಿ. ಇಷ್ಟೊತ್ತಾದ್ರೂ ಅವನು ಕಾಣಂಗಿಲ್ಲ ಅಂದ್ರೆ ಏನು ಕಷ್ಟಪಟ್ಟು ದುಡಿತಾ ಇದ್ದಾನೋ ಏನೋ. ಲಕ್ಷ್ಮಣ, ಏ ಲಕ್ಷ್ಮಣ, ನಿನ್ನ ಅತ್ತಿಗೆ ಬುತ್ತಿ ಹೊತ್ಕೊಂಡು ಬಂದಾಳ, ಬಾರೋ ಉಣ್ಣಾಕ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳ ಬಂತು. ಬಾರೇ ನನ್ನ ಅರಗಿಣಿ. ಯಾರೋ ನೀನು? ಇಲ್ಲಿಗೇಕೆ ಬಂದೆ? ನಾನು ಯಾರು? ಈ ಸುತ್ತು ಹಳ್ಳಿಗೆ ಹಮ್ಮಿರ ರಾಜ್ಕುಮಾರ್ ಅಂತ. ನೀನು ಯಾವ ಊರ ಹಂಬೀರಾದ್ರೆ ನನಗೇನು? ನೀನೇಕೆ ಇಲ್ಲಿಗೆ ಬಂದೆ ಮೊದಲು ಅಷ್ಟೇ ಹೇಳು. ನಿನ್ನನ್ನು ನೋಡಲಿಕ್ಕೆ, ನಿನ್ನ ಜೊತೆ ಮಾತಾಡಲಿಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆ. ಈ ರೀತಿ ಬಾಯಿಗೆ ಬಂದಂತೆ ಬೊಗಳಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಸುಮ್ನೆ ಹೊರಟು ಹೋಗು. ಸೀತಾ, ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ. ನಿನ್ನ ದೇಹದ ರುಚಿಯನ್ನು ಹೀರಲು ಬಂದಿರವೆ. ನನ್ನ ದೇಹದ ರುಚಿ ಹೀರಲು ಬಂದ ಕಪಿಯೇ, ಒಂಟಿ ಹೆಣ್ಣು ದಾರಿಯಲ್ಲಿ ಸಿಕ್ಕಿದ್ದಾಳಂತೆ ತಿಳಿದುಕೊಂಡು ಬಾಯಿಗೆ ಬಂದಂತೆ ಬೊಗಳುವುದು ಒಳ್ಳೆಯದಲ್ಲ. ಅದಕ್ಕೋಸ್ಕರವಾಗಿ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಮೊದಲು ಇಲ್ಲಿಂದ ಕಾಲು ತೆಗೆ ಅಂತ. ಕಾಲು ತೆಗೆಯುವುದು? ಇಲ್ಲಿಂದ ಕಾಲು ತೆಗೆಯುವುದು ಹಾಗಿಲ್ಲ ಚಿನ್ನ. ನಿನ್ನ ಸುಖಪಟ್ಟಾಗ ಮಾತ್ರ ಇಲ್ಲಿಂದ ಕಾಲು ತೆಗೆಯುವೆ. ನೋಡು, ಈ ರೀತಿ ಮಾತಾಡೋದು ನಿನಗೆ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವೇ? ಒಂಟಿ ಹೆಣ್ಣಿನ ಶೀಲಕ್ಕೆ ನೀ ಏನಾದ್ರೂ ಕೈ ಹಾಕಲು ಬಂದಿದ್ರೆ ನನ್ನ ಕೈಯಲ್ಲೇ ನಿನಗೆ ಆಹುತಿ ಆಗಬೇಕಾದಿತ್ತು. ಎಚ್ಚರ! ಸೀತಾ, ನನ್ನ ಆಹುತಿತ ಮಾಡಬೇಕಂದ್ರೆ ನಿನ್ನಿಂದಲೂ ಸಾಧ್ಯವಿಲ್ಲ. ಆ ನಿಮ್ಮಪ್ಪಲಿಂದಲೂ ಸಾಧ್ಯವಿಲ್ಲ. ಅದೇಕೋ ಸಾಧ್ಯವಿಲ್ಲ. ನೋಡು, ಹೆಣ್ಣಿನ ಶೀಲಕ್ಕೆ ಕಾಮ ಪಶುವಿನಗತ್ಲೆ ಕೈ ಹಾಕಲು ಬರುವ ನಿನ್ನಂಥ ನೀಚರಿಗೆ ಬುದ್ಧಿ ಕಲಿಸಬೇಕಾದ್ರೆ ನಮ್ಮಂತ ಗರತಿಯರ ಹೆಣ್ಣಿನ ಕೈಯಿಂದಲೇ ಸಾಧ್ಯ ಕಣೋ. ಹೆಣ್ಣಿನ ಶೀಲದ ಬಗ್ಗೆ ತಿಳಿಯಲಾರದ ನೀನು ಒಬ್ಬ ಹೆತ್ತಪ್ಪನಿಗೆ ರಕ್ತಕ್ಕೆ ಹುಟ್ಟಿಲ್ಲ ಅಂತ
ಇನ್ನು ಮುಂದೆ ಒಂದು ನಿಮಿಷ ಸಮಯ ಹಾಳು ಮಾಡದೆ ನಿನ್ನ ಶರೀರ ಸುಖವನ್ನು ನಾನು ಹೇರದೆ ಹೋದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಬಾ, ಬಾ ಸೀತಾ, ಬಾ. ನಡುದಾರಿಯಲ್ಲಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೊರಟಿದೆಯಲ್ಲ, ನಾಚಿಕೆ ಆಗುದಿಲ್ಲ? ನನ್ನ ಪ್ರೇಮ ಯುದ್ಧದಲ್ಲಿ ಧಾವಿಸಿ ಬಂದ ಗಂಡಸು ನೀನ್ ಯಾರಲ್ಲ? ನಾನು ಸುಮ್ಮನಿದ್ರೆ ರಾಮ ವೈಲೆಂಟ್ ಆದ್ನು. ರಾವಣ ಸುಮ್ಮನೆ ನನ್ನ ವಿಷಯದಲ್ಲಿ ಬರಬಾರ್ದು, ಹೊರಟು ಹೋಗು ಇಲ್ಲಿಂದ. ಅತ್ತಿಗೆ ತಾಯಿ ಮೈದುನ ನಿನಗೆ ನೋಡು, ನಿನ್ನನ್ನು ಕೈ ಮುಟ್ಟಿದ ಈ ಖದೀಮನ ಕೈ ಕೈಯ ಅಥವಾ ನಿನ್ನನ್ನು ಕಣ್ಣಿಂದ ನೋಡದೆ ಕಾಮುಕನ ಈ ಪಂಚಲಿಂಗೇಶ್ವರ ಯಾತ್ರೆಯಲ್ಲಿ ಇವನ ತೆರೆ ಬೋಳಿಸಿ ಸುಳ್ಳ ಬಡದ ಹೇಳುವತ್ತಿಗೆ ಮೈದುನ ಇಷ್ಟೊಂದು ರೋಷ ಒಳ್ಳೇದಲ್ಲಪ್ಪ. ಹೋಗಲಿ, ಈ ಪಾಪಿಯನ್ನ ಇಷ್ಟಕ್ಕೆ ಸುಮ್ಮನೆ ಬಿಟ್ಬಿಡು. ಇದೊಂದು ಸಲ ಈ ನೀಚನಿಗೆ ಕ್ಷಮ ಮಾಡಿಬಿಡು. ಇನ್ನು ಮುಂದಾದ್ರೂ ಈ ಊರಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕೋದನ್ನ ಕಲಿತುಕೋರೋ ಆಂಡಾಲ ನನ್ನ ಮಗನೇ. ನನಗೆ ಜೀವದಾನ. ನಾನು ಯಾರು ಗೊತ್ತೇ? ಕೈ ಇಟ್ಟರೆ ಶಿವರಾಜ, ಕೈ ತೆಗೆದರೆ ಯಮರಾಜ. ಬರ್ತೀನಿ. ಮೈದುನ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ ದೇವರಪ್ಪ ನೀನು. ಅಂದಹಾಗೆ ಮೈದುನ, ನೀನು ಇಷ್ಟೊತ್ತಾದ್ರೂ ಮನೆಗೆ ಊಟಕ್ಕೆ ಬರ್ಲಿಲ್ವಲ್ಲ? ಹೊಲದಲ್ಲಿ ಇರ್ಬೇಕಂತ ನಿನಗೋಸ್ಕರ ಬುತ್ತಿ ಹೊತ್ಕೊಂಡು ಬಂದಿದ್ದೆಪ್ಪ. ಅಂದಹಾಗೆ ನನ್ನದೊಂದು ಮಾತು ನಡೆಸ್ಕೊಡ್ತೀಯ ಮೈದುನ? ಹೇಳಮ್ಮ ತಾಯಿ, ಯಾವ ಮಾತು ಅಂತ ಹೇಳು. ಇಲ್ಲಿ ನಡೆದ ಈ ಘಟನೆ ಯಾವ ಕಾರಣಕ್ಕೂ ನಿನ್ನಣ್ಣನಿಗೆ ಗೊತ್ತಾಗಬಾರ್ದಪ್ಪ. ಈ ಮಾತನ್ನ ನಡೆಸ್ಕೊಡ್ತೀಯ? ನಿಂತ ನೆಲದ ಮೇಲೆ ಉದಯಿಸುವ ಆ ಸೂರ್ಯನ ಮೇಲೆ ನಿನ್ನ ಪಾದ ಸಾಕ್ಷಿಯಾಗಿ ಹೇಳುತ್ತೇನೆ, ಇಲ್ಲಿ ನಡೆದ ಮಾತಾಡ ನಾನು ಅಣ್ಣ. ಸಂತೋಷವಪ್ಪ, ನಿನ್ನ ಮಾತು ಕೇಳಿ ತುಂಬಾನೇ ಸಂತೋಷವಾಯ್ತು. ನೋಡು, ನಿನಗೆ ದಣಿದು ಹೊಟ್ಟೆ ತುಂಬಾ ಹಸಿವಾಗಿದೆ ಅಂತ ಕಾಣುತ್ತೆ. ನಡೆಯಪ್ಪ, ಹೊಟ್ಟೆ ತುಂಬಾ ಊಟ ಮಾಡುವೆ.